ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಾನ್ ವೇದವ್ಯಾಸದೇವರು ರಚನೆ ಮಾಡಿಕೊಟ್ಟಿರುವಂತಹ ಮಹಾಭಾರತದ ಆದಿಪರ್ವದ 6ನೇ ದಿವಸದ ಪ್ರವಚನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಿನ್ನೆ ನಾವು ಕೇಳಿದಂತೆ ಆ ಪಾಂಡವರ ಜನನ ಆಗುತ್ತೆ. ಜನನ ಆಗಿ ಕೆಲವೇ ವರ್ಷಗಳಲ್ಲಿ ಪಾಂಡು ಮಹಾರಾಜ ತಾನು ಸತ್ತು ಹೋಗ್ತಾನೆ. ಸತ್ತು ಹೋದಾಗ ಅವನ ಹೆಂಡತಿಯಾದಂತಹ ಮಾದ್ರಿಯು ಕೂಡ ಅವನ ಜೊತೆಗೆ ಸಹಗಮನ ಮಾಡ್ತಾಳೆ. ನಂತರ ಕುಂತಿದೇವಿ ಬೇರೆ ವಿದ್ಯಂತೆ ನೇರವಾಗಿ ಹಸ್ತಿನಾವತಿಗೆ ತನ್ನ ಮಕ್ಕಳನ್ನು ಕರೆದುಕೊಂಡು ಬರ್ತಾಳೆ. ಕರೆದುಕೊಂಡು ಬಂದಾಗ ಅಲ್ಲಿದ್ದಂತಹ ಈ ಯಾವ ದುರ್ಯೋಧನ ಮುಂತಾದಂತಹ ಎಲ್ಲರೂ ಕೂಡ ಇವರ್ಯಾರೂ ಕೂಡ ಪಾಂಡುವಿನ ಮಕ್ಕಳೇ ಅಲ್ಲ ಎಂಬುದಾಗಿ ವಿರೋಧವನ್ನು ಉಂಟು ಮಾಡಿದಾಗ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ತಾವು ಅಲ್ಲಿ ಪ್ರತ್ಯಕ್ಷರಾಗಿ ಇವರೆಲ್ಲರೂ ಕೂಡ ಪಾಂಡುವಿನ ಮಕ್ಕಳೇ ಆಗಿದ್ದಾರೆ, ಯಾವ ರೀತಿಯಾದಂತಹ ಅನಾಚಾರವೂ ಕೂಡ ನಡೆದಿಲ್ಲ, ನೀವೆಲ್ಲರೂ ಕೂಡ ಇವರನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ. ಮುಂದೆ ದ್ರೋಣಾಚಾರ್ಯರ ಕಥೆ. ಆ ದ್ರೋಣಾಚಾರ್ಯರು ತಮ್ಮ ಮಗುವಿಗೆ ಕುಡಿಸಲಿಕ್ಕೆ ಒಂದು ಲೋಟದ ಹಾಲು ಕೂಡ ಗತಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಬೇಡಿದರೆ ಎನ್ನ ಒಡೆಯದನ್ನೇ ಬೇಡುವೆ ಅಂತ ಸಾಕ್ಷಾತ್ ಪರಶುರಾಮದೇವರ ಹತ್ತಿರ ಹೋಗ್ತಾರೆ. ಪರಶುರಾಮದೇವರು ನನ್ನ ಕೈ ಕೂಡ ಖಾಲಿಯಾಗಿದೆ, ಬೇಕಿದ್ದರೆ ನಾನೇ ಸೇವಕನಾಗಿ ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ಹೇಳ್ತಾರೆ. ಆವಾಗ ದ್ರೋಣಾಚಾರ್ಯರು ನಯವಾಗಿ ಅದನ್ನು ತಿರಸ್ಕಾರ ಮಾಡಿ ನಿಮ್ಮ ಬಳಿ ಇರುವಂತಹ ಶಸ್ತ್ರವಿದ್ಯೆ ಮತ್ತು ಶಾಸ್ತ್ರವಿದ್ಯೆ ಎರಡನ್ನೂ ಕೂಡ ಉಪದೇಶ ಮಾಡಿ ಎಂಬುದಾಗಿ ಉಪದೇಶ ಪಡೆದುಕೊಂಡು ಮುಂದೆ ತಾವು ಯಾವ ಪಾಂಡವರಿಗೆ ಮತ್ತು ಕೌರವರಿಗೆ ಗುರುಗಳಾಗಿ ರಾಜ ಗುರುಗಳಾಗಿ ವೈಭವದಿಂದಾಗಿ ಬರೀತಾರೆ ಎಂಬುದಾಗಿ ಇಷ್ಟು ಅಂಶವನ್ನು ನಿನ್ನೆ ಕೇಳಿದ್ವಿ. ಕೊನೆಯಲ್ಲಿ ಕೇಳಿದಂತೆ ಒಂದು ಪರೀಕ್ಷೆನೇ ಏರ್ಪಡಿಸ್ತಾರೆ ದ್ರೋಣಾಚಾರ್ಯರು. ಎದುರುಗಡೆ ಇರುವಂತಹ ಮರದಲ್ಲಿ ಒಂದು ಹಕ್ಕಿಯ ಕಣ್ಣಿಗೆ ಯಾರು ಸರಿಯಾಗಿ ಹೊಡಿತಾರೋ ಅವರು ಒಳ್ಳೆಯ ಧನುರ್ಧಾರಿ, ಒಳ್ಳೆಯ ಬಿಲ್ಲುವಿದ್ಯೆಗಾರ ಅಂತ. ಎಲ್ಲರೂ ಬರ್ತಾರೆ, ನನಗೆ ಮರ ಕಾಣಿಸ್ತಾ ಇದೆ, ನನ್ನ ಮರದಲ್ಲಿರೋ ಎಲೆ ಕಾಣಿಸ್ತಾ ಇದೆ, ಮರದಲ್ಲಿರೋ ಹಣ್ಣು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಅರ್ಜುನ ಮಾತ್ರ ಹೇಳಿದ, ನನಗೆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ತಕ್ಷಣ ಬಾಣ ಹೊಡಿ ಅಂತ ದ್ರೋಣಾಚಾರ್ಯ ಹೇಳ್ತಾರೆ. ಬಾಣ ಹೊಡಿತಾರೆ. ನೇರವಾಗಿ ಹಕ್ಕಿಯ ಕಣ್ಣಿಗೆ ಮಾತ್ರ ಬಾಣ ತಾಕುವಂತೆ ಹೊಡಿತಾನೆ ಅಂತೆ. ಈ ರೀತಿಯಾಗಿ ಅಷ್ಟು ವರ್ಷಗಳ ಕಾಲ ನಿರಂತರವಾಗಿ ಏಕಾಗ್ರತೆಯಿಂದಾಗಿ ಧನುರ್ವಿದ್ಯೆಯನ್ನು ಅರ್ಜುನ ಅಧ್ಯಯನ ಮಾಡಿದ್ದ. ಅದರ ಪರಿಣಾಮವಾಗಿ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠ ಬಿಲ್ಗಾರ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗುರುಗಳು ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ. ಈ ಸಂದರ್ಭದಿಂದಾಗಿ ನಾವು ಏನು ತಿಳಿಬೇಕು ಅಂತ ಹೇಳಿದರೆ, ಅಲ್ಲಿ ಬಿಲ್ಲು ಇತ್ತು, ಬಾಣ ಇತ್ತು, ಬಾಣ ಪ್ರಯೋಗ ಮಾಡಲಿಕ್ಕೆ ಅರ್ಜುನ ಇದ್ದ, ಎದುರುಗಡೆ ಒಂದು ಹಕ್ಕಿ ಅಥವಾ ಗುರಿ ಇತ್ತು. ಉಪನಿಷತ್ತು ಹೇಳುವಂತೆ ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮತ ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್ ಎಂಬುದಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಒಂದು ಬಿಲ್ಲು, ಒಂದು ಬಾಣ, ಒಂದು ಗುರಿ ಅಂತ ಇರಬೇಕು ಎಂಬುದಾಗಿ ಹೇಳ್ತಾರೆ. ಯಾವುದು ಧನಸ್ಸು, ಬಿಲ್ಲು ಯಾವುದು ಅಂತ ಹೇಳಿದರೆ ಶಾಸ್ತ್ರಗ್ರಂಥಗಳೇ ಧನುಸ್ಸು ಅಂತೆ, ಅವುಗಳೇ ಬಿಲ್ಲು. ಬಿಲ್ಲಿಗೆ ಬಾಣ ಬೇಕು.
ಬಾಣ ಯಾವುದು ಅಂತ ಹೇಳಿದರೆ ಆತ್ಮ, ನಾವೇ ಏನಾಗಿರಬೇಕು, ಬಾಣ ಆಗಿರಬೇಕು. ನಮ್ಮ ಗುರಿ ಯಾವುದು ಅಂತ ಹೇಳಿದ್ರೆ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅಂತ ಪರಮಾತ್ಮನೇ ನಮ್ಮ ಗುರಿಯಾಗಿರಬೇಕು ಎಂಬುದಾಗಿ ಹೇಳ್ತಾರೆ. ಇದರ ತಾತ್ಪರ್ಯ ಬಾಣ ಹೇಗೆ ಬಿಲ್ಲಿನ ಸಹಾಯದಿಂದ ಗುರಿಯನ್ನು ಹೋಗಿ ಮುಟ್ಟುತ್ತೋ ಹಾಗೆ ಮನುಷ್ಯನಾದಂಥವನು ಕೂಡ ಶಾಸ್ತ್ರಗ್ರಂಥಗಳ ಅಧ್ಯಯನದಿಂದಾಗಿ ಪರಮಾತ್ಮನನ್ನು ಮುಟ್ಟಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ನಮಗೆ ಶಾಸ್ತ್ರಗ್ರಂಥಗಳ ಅಧ್ಯಯನ ಏನು ಬೇಡ, ಕೇವಲ ಪರಮಾತ್ಮನಿಗೆ ಸೇವೆಯನ್ನು ಮಾಡ್ತೇವೆ, ಭಕ್ತಿಯನ್ನು ಮಾಡ್ತೇವೆ ಎಂಬುದಾಗಿ ಹೇಳ್ತಾರೆ. ಶಾಸ್ತ್ರಗ್ರಂಥಗಳ ಅಧ್ಯಯನ ಇಲ್ಲದೆ ಪರಮಾತ್ಮನ ಸ್ಪಷ್ಟವಾದಂತಹ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಒಂದು ಬಿಲ್ಲನ್ನು ಉಪಯೋಗ ಮಾಡದೇನೆ ಬಾಣ ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಬಾಣ ಪ್ರಯೋಗ ಮಾಡಿದರೆ ಸುಮ್ಮನೆ ಕೈಯಿಂದ ಎಷ್ಟು ಜೋರಾಗಿ ಬಿಸಾಕಿದರೂ ಕೂಡ ಸ್ವಲ್ಪ ದೂರ ಹೋಗಿ ಬಿದ್ದೇ ಬಿಡುತ್ತೆ. ಅದೇ ಬಿಲ್ಲಿಗೆ ಅದನ್ನು ಸಿಕ್ಕಿಸಿ ಸರಿಯಾಗಿ ಪ್ರಯೋಗ ಮಾಡಿದರೆ ಎಷ್ಟು ದೂರ ಪ್ರಯೋಗ ಮಾಡ್ತೇವೋ ಅಷ್ಟು ದೂರ ಪ್ರಯೋಗ ಆ ಬಾಣ ಹೋಗಿ ಅಲ್ಲಿ ಇರುವಂತಹ ಲಕ್ಷ್ಯವನ್ನು, ಗುರಿಯನ್ನು ಮುಟ್ಟುತ್ತೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಬಿಲ್ಲಿನ ಸಹಾಯ ಇಲ್ಲದೆ ಬಾಣ ತುಂಬ ದೂರ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಶಾಸ್ತ್ರಗ್ರಂಥಗಳ ಅಧ್ಯಯನ ಶ್ರವಣ ಇಲ್ಲದೇನೆ ಒಬ್ಬ ವ್ಯಕ್ತಿ ಪರಮಾತ್ಮನ ಬಗ್ಗೆ ಸರಿಯಾದಂತಹ ಜ್ಞಾನ ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿರಂತರವಾಗಿ ಶಾಸ್ತ್ರಗ್ರಂಥಗಳ ಅಧ್ಯಯನ, ಅದರಿಂದಾಗಿ ಒಬ್ಬ ಆತ್ಮ ಮನುಷ್ಯನಾದಂಥವನು ತಾನು ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ಹೇಗೆ ಅರ್ಜುನ ತನ್ನ ಗುರಿಯನ್ನು ಮುಟ್ಟಿದಂತೆ, ಯಾವ ಹಕ್ಕಿಯ ಕಣ್ಣಿಗೆ ಹೊಡೆದಂತೆ ಮನುಷ್ಯನಾದವನು ಕೂಡ ಶಾಸ್ತ್ರಗ್ರಂಥಗಳ ಅಧ್ಯಯನದಿಂದಾಗಿ ತಾನೂ ಕೂಡ ಪರಮಾತ್ಮನನ್ನು ಪಡೆಯಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಪ್ರಧಾನವಾಗಿ ಬೇಕಾದದ್ದೇನು ಅಂತ ಹೇಳಿದ್ರೆ ಏಕಾಗ್ರತೆ ಅಂತ. ಅಪ್ರಮತ್ತೇನ ವೇದ್ದವ್ಯಂ ಎಂಬುದಾಗಿ ಏಕಾಗ್ರತೆ ಇಲ್ಲದೆ ಹೋದರೆ ಯಾವ ಕೆಲಸವೂ ಕೂಡ ಪರಿಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಏಕಾಗ್ರತೆಯಿಂದಾಗಿ ಅರ್ಜುನ ಅನೇಕ ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದ, ಅದಕ್ಕೆ ಅವನಿಗೆ ಆ ರೀತಿಯಾದಂತಹ ಸಿದ್ಧಿಯಾಗಿತ್ತು. ಹಾಗೆ ಪರಮಾತ್ಮನ ದರ್ಶನ ನಮಗೆ ಸ್ಪಷ್ಟವಾಗಿ ಆಗಬೇಕು ಅಂತ ಹೇಳಿದರೆ ಪ್ರಧಾನವಾಗಿ ಬೇಕಾದದ್ದು ಏಕಾಗ್ರತೆ. ಆದರೆ ಆ ಏಕಾಗ್ರತೆ ನಮ್ಮಲ್ಲಿ ಇಲ್ಲ, ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಏಕಾಗ್ರತೆ ಯಾರಿಗೆ ಬರುತ್ತೆ ಅಂತ ನಾವು ಹೇಳ್ಕೊಂಡ್ಬಿಡ್ತೇವೆ. ಮನುಷ್ಯರಿಗೆ ಅಷ್ಟು ಏಕಾಗ್ರತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ನಮಗೆ ಏಕಾಗ್ರತೆ ಇದೆ. ಯಾವುದರಲ್ಲಿ ಇಲ್ಲ? ಪರಮಾತ್ಮನ ವಿಷಯದಲ್ಲಿ ಮಾತ್ರ ಇಲ್ಲ. ಉದಾಹರಣೆಗೆ ಯಾವುದೋ ಒಂದು ಟಿ ವಿ ಸೀರಿಯಲ್ ನೋಡಬೇಕಾದ್ರೆ ಎಷ್ಟು ಏಕಾಗ್ರತೆ ನೋಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ಮನೆಗೆ ಬಂದು ಮಕ್ಕಳು ತಮ್ಮ ಶಾಲೆ ಮುಗಿಸಿ ಬಂದು ತಮ್ಮ ಶೂಗಿ ಎಲ್ಲ ಬಿಚ್ಚಿ ಊಟ ಕೊಡು, ತಿಂಡಿ ಕೊಡು ಅಂತ ಎಷ್ಟು ಹಠ ಮಾಡ್ತಾ ಇದ್ದರೂ ಕೂಡ ಸೀರಿಯಲ್ ಮುಗಿಲಿ ಆಮೇಲೆ ಕೊಡ್ತೇವೆ ಅಂತ ಹೇಳ್ತೇವೆ. ಹಾಗೆ ಮೊಬೈಲ್ ನೋಡ್ತಾ ಇದ್ರೆ ಏನೋ ಒಂದು ಲೌಕಿಕ ಕೆಲಸದಲ್ಲಿ ನಮಗೇನಿರುತ್ತೆ, ಏಕಾಗ್ರತೆ ಇದ್ದೇ ಇರುತ್ತೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಮಾತ್ರ ಏಕಾಗ್ರತೆ ಇರೋದಿಲ್ಲ. ಹಾಗಾಗಿ ನಮಗೆ ಏಕಾಗ್ರತೆ ಇಲ್ಲ ಅಂತ ಸರ್ವತ ಹೇಳಿಕ್ಕೆ ಬರೋದಿಲ್ಲ. ಏಕಾಗ್ರತೆ ಇದೆ, ಆದರೆ ಎಲ್ಲಿರಬೇಕು ಅಲ್ಲಿಲ್ಲ. ಹಾಗಾಗಿ ಏಕಾಗ್ರತೆಯನ್ನು ಪರಮಾತ್ಮ ಎಲ್ಲರಿಗೂ ಕೊಟ್ಟೇ ಇದ್ದಾನೆ. ಅದನ್ನು ಸರಿಯಾಗಿ ನಾವು ಪರಮಾತ್ಮನ ವಿಷಯದಲ್ಲಿ ಬಳಸಿಕೊಂಡಾಗ ಅರ್ಜುನ ತನ್ನ ಗುರಿಯನ್ನು ಮುಟ್ಟಿದಂತೆ ನಾವು ಕೂಡ ನಮ್ಮ ಗುರಿಯಾದಂತಹ ಬ್ರಹ್ಮನನ್ನು, ಪರಮಾತ್ಮನನ್ನು ಸೇರಬಹುದು, ಅವನ ಉಪಾಸನೆಯನ್ನು ಮಾಡಬಹುದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಏಕಾಗ್ರತೆಯಿಂದಾಗಿ ನಿರಂತರ ಶಾಸ್ತ್ರಗ್ರಂಥಗಳ ಅಧ್ಯಯನದಿಂದಾಗಿ ತಾನೇನು ಮಾಡಬೇಕು, ಪರಮಾತ್ಮನನ್ನು ಸೇರಬೇಕು ಎಂಬುದಾಗಿ ಈ ಅರ್ಜುನನ ಕಥೆಯ ಮೂಲಕ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹೀಗೆ ಇಷ್ಟು ಕಥೆಯನ್ನು ಹೇಳಿ ಮುಂದೆ ಕರ್ಣನ ಕಥೆ. ಕರ್ಣ ನಿಮಗೆಲ್ಲ ಗೊತ್ತೇ ಇದ್ದಂತೆ ಕುಂತಿಯ ಮೊದಲ ಮಗ, ಒಂದರ್ಥದಲ್ಲಿ ಪಾಂಡವರ ಅಣ್ಣ. ಆದರೆ ಬೆಳೆದಿದ್ದೆಲ್ಲ ಸೂತ ಜಾತಿಯಲ್ಲಿ. ಹಾಗಾಗಿ ಅವನು ಯಾರು ಅಂತ ಅವನಿಗೆ ಗೊತ್ತಿರಲಿಲ್ಲ. ಕೊನೆಗೆ ಒಂದು ದಿನ ತಾನೇ ಮಾಡ್ತಾನೆ, ಯಾವ ಕರ್ಣ ದ್ರೋಣಾಚಾರ್ಯರ ಹತ್ರ ಅಧ್ಯಯನ ಮಾಡಲಿಕ್ಕೆ ಅಂತ ಬರ್ತಾನೆ. ದ್ರೋಣಾಚಾರ್ಯರು ಹೇಳ್ತಾರೆ, ನಾನು ನಿನಗೆ ಪಾಠ ಹೇಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ಜನ ರಾಜಕುಮಾರರು ಕಲಿತಾ ಇದ್ದಾರೆ. ಇಷ್ಟು ಜನ ರಾಜಕುಮಾರರ ಮಧ್ಯೆ ನಿನಗೆ ಪಾಠ ಹೇಳಿಕೊಡ್ಬೋದು, ಆದರೆ ಅದರಿಂದ ಶಿಷ್ಯರಿಗೆ ತೊಂದರೆಯಾಗುತ್ತೆ. ಯಾಕೆಂದರೆ ಅವರು ರಾಜಕುಮಾರರು ಒಳ್ಳೆಯ ಘನತೆ ಗೌರವವುಳ್ಳಂಥವರು. ಹಾಗಾಗಿ ಅವರ ಮಧ್ಯೆ ಬಂದು ನೀನು ಸೇರಿದರೆ ಅವರಿಗೆ ತೊಂದರೆಯಾಗುತ್ತೆ. ಹಾಗಾಗಿ ಪಾಠ ಹೇಳಿಕೊಡೋದಿಲ್ಲ ಅಂತ ತಿರಸ್ಕಾರ ಮಾಡಿಬಿಡ್ತಾರೆ. ಆವಾಗ ಕರ್ಣ ನೇರವಾಗಿ ಪರಶುರಾಮ ದೇವರ ಬಳಿ ಹೋಗ್ತಾನೆ. ಪರಶುರಾಮ ದೇವರ ಬಳಿ ಹೋಗಿ ಹೇಳ್ತಾನೆ, ನಾನೊಬ್ಬ ಬ್ರಾಹ್ಮಣ,
ನನಗೆ ನೀವು ಎಲ್ಲದನ್ನು ಕೂಡ ವಿದ್ಯೆಯನ್ನು ಹೇಳಿಕೊಡಿ ಎಂಬುದಾಗಿ ಹೇಳ್ತಾರೆ. ಪರಶುರಾಮ ದೇವರು ಸ್ವತಃ ಪರಮಾತ್ಮ ಸರ್ವಜ್ಞ ಎಲ್ಲವೂ ಕೂಡ ಗೊತ್ತೇ ಇದೆ. ಆದರೂ ಕೂಡ ಬ್ರಾಹ್ಮಣ ಅಂತ ನಂಬಿದಂತೆ ನಟಿಸಿ ಅವರಿಗೆ ಎಲ್ಲ ವಿದ್ಯೆಯನ್ನು ಹೇಳಿಕೊಡ್ತಾರೆ. ಒಂದು ದಿನ ಆ ಪರಶುರಾಮ ದೇವರಿಗೆ ಮತ್ತು ಕರ್ಣನಿಗೆ ಯಾವ ರೀತಿಯಾದಂತಹ ಗುರು ಶಿಷ್ಯ ಬಾಂಧವ್ಯ ಇತ್ತು ಅಂತ ಹೇಳಿದರೆ, ಪರಶುರಾಮ ದೇವರು ತಮ್ಮ ತಲೆಯನ್ನು ಅವನ ತೊಡೆಯ ಮೇಲೆ ಇಟ್ಟು ಮಲ್ಕೊಳ್ತಾ ಇದ್ರು ಪ್ರತಿನಿತ್ಯ. ಆ ರೀತಿಯಾದಂತಹ ಗುರು ಶಿಷ್ಯ ಬಾಂಧವ್ಯ ಗಾಢವಾಗಿ ಬೆಳೆದಿತ್ತು. ಒಂದು ದಿನ ಹೀಗೆ ಮಲಗಿರ್ತಾರೆ. ಆವಾಗ ಒಂದು ಭಯಾನಕವಾದಂತಹ ಒಂದು ಕೀಟ ಸೊಳ್ಳೆ ಜೋರಾಗಿ ಈ ಕರ್ಣನ ತೊಡೆಯನ್ನು ಕಚ್ಚಲಿಕ್ಕೆ ಶುರುವಾಗುತ್ತೆ ಅಂತೆ. ಕಚ್ಚುತ್ತೆ ಮೊದಲು ಓಡಿಸ್ತಾನೆ. ಓಡಿಸಿದಾಗ ಮತ್ತೆ ಬರುತ್ತೆ. ಕಚ್ಚಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಅವನ ತೊಡೆಯಿಂದಾಗಿ ಧಾರಾಕಾರವಾಗಿ ರಕ್ತ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತೆ. ಆ ಸಂದರ್ಭದಲ್ಲಿ ಅವನು ಓಡಿಸ್ಬೋದಾಗಿತ್ತು, ಅದನ್ನು ಜೋರಾಗಿ ಎದ್ದು ಅದನ್ನು ಓಡಿಸ್ಬೋದಾಗಿತ್ತು. ಆದರೆ ಓಡಿಸಲಿಲ್ಲ. ಯಾಕೆ ಓಡಿಸಲಿಲ್ಲ ಅಂತ ಹೇಳಿದ್ರೆ, ನಾನು ಒಂದು ವೇಳೆ ಎದ್ದು ಆ ಕೀಟವನ್ನು ಓಡಿಸಿದರೆ ಅದರಿಂದ ಏನಾಗುತ್ತೆ, ನನ್ನ ಗುರುಗಳಿಗೆ ಎಚ್ಚರ ಆಗುತ್ತೆ, ನನ್ನ ಗುರುಗಳಿಗೆ ನಿದ್ರಾಭಂಗ ಮಾಡಿದಂತಹ ಪಾಪ ಬರುತ್ತೆ, ಹಾಗಾಗಿ ನಾನು ಅದನ್ನು ಮಾಡೋದಿಲ್ಲ ಅಂತ ಎಷ್ಟೇ ಕಷ್ಟ ಆದರೂ ಕೂಡ ಸಹಿಸಿಕೊಂಡೇ ಇದ್ದ. ಕೊನೆಗೆ ಪರಶುರಾಮ ದೇವರಿಗೆ ಎಚ್ಚರ ಆಗುತ್ತೆ. ಎಚ್ಚರಾಗಿ ನೋಡ್ತಾರೆ, ಕರ್ಣನ ತೊಡೆಯಿಂದಾಗಿ ಧಾರಾಕಾರವಾಗಿ ರಕ್ತ ಹರ್ಕೊಂಡು ಬರ್ತಾ ಇದೆ. ಇದನ್ನು ನೋಡಿ ಪರಶುರಾಮ ದೇವರು ಹೇಳ್ತಾರೆ, ನೀನು ಖಂಡಿತವಾಗಿಯೂ ಬ್ರಾಹ್ಮಣನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾವುದೇ ಒಬ್ಬ ಬ್ರಾಹ್ಮಣನಿಗಾಗಲಿ ಈ ರೀತಿಯಾದಂತಹ ಒಂದು ಪರಾಕ್ರಮವನ್ನು ಇಷ್ಟು ಧಾರಾಕಾರವಾಗಿ ರಕ್ತ ಸುರಿತಾ ಹೋಗ್ತಾ ಇದ್ದರೂ ಕೂಡ ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿಲ್ಲ. ಹಾಗಾಗಿ ನೀನು ಬ್ರಾಹ್ಮಣನೇ ಅಲ್ಲ, ನೀನೊಬ್ಬ ಕ್ಷತ್ರಿಯನಾಗಿರಬೇಕು. ಬ್ರಾಹ್ಮಣ ಅಲ್ಲ, ಇಲ್ಲದೇ ಹೋದರೂ ಕೂಡ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ನನ್ನ ಹತ್ರ ನೀನೇನು ಮಾಡಿದ್ದೀಯಾ, ಅಧ್ಯಯನ ಮಾಡಿದ್ದೀಯಾ. ಹಾಗಾಗಿ ನೀನು ಯಾವಾಗ ಅಹಂಕಾರದಿಂದ ಯುದ್ಧ ಮಾಡ್ತೀಯೋ, ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಮೇಲಿನ ಹೊಟ್ಟೆ ಕಿಚ್ಚಿನಿಂದ ನಾನೇ ದೊಡ್ಡ ಬಿಲ್ವಿದ್ಯೆಗಾರ ಅಂತ ಅಹಂಕಾರದಿಂದ ಯುದ್ಧವನ್ನು ಮಾಡಲಿಕ್ಕೆ ಹೋಗ್ತೀಯೋ, ಆವಾಗ ನಿನ್ನ ಎಲ್ಲ ವಿದ್ಯೆ ಕೂಡ ಮರೆತು ಹೋಗಿಬಿಡಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಬಿಡ್ತಾರೆ. ಇದೇ ಶಾಪವೇನೇ ಅವನಿಗೆ ಮುಳುವಾಗಿ ಕೊನೆಗೆ ಮಹಾಭಾರತ ಯುದ್ಧದಲ್ಲಿ ಸಾಯ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು, ಕರ್ಣನ ಕಥೆ ಆಯಿತು. ಮತ್ತೆ ಮುಂದೆ ಏಕಲವ್ಯ ಬರ್ತಾನೆ ಗುರುಗಳ ಹತ್ತಿರ ವಿದ್ಯಾಭ್ಯಾಸ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿಯೂ ಕೂಡ ಅವ್ರು ಹೇಳ್ತಾರೆ, ಈ ಪಾಠಶಾಲೆಯಲ್ಲಿ ನಿನಗೆ ಅವಕಾಶ ಇಲ್ಲ ಅಂತ. ಯಾಕೆಂದರೆ ಇದು ದ್ರೋಣಾಚಾರ್ಯರ ಪಾಠಶಾಲೆ ಅಲ್ಲ. ದ್ರೋಣಾಚಾರ್ಯರ ಪಾಠಶಾಲೆ ಆಗಿದ್ದು ನಾನು ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೆ. ಇದು ಹಸ್ತಿನಾವತಿಯ ರಾಜಕುಮಾರರ ಪಾಠಶಾಲೆ. ಹಾಗಾಗಿ ಇಲ್ಲಿ ರಾಜಕುಮಾರರಿಗೆ ಮಾತ್ರ ಅವಕಾಶ, ನಿನಗೆ ಅವಕಾಶ ಇಲ್ಲ ಅಂತ ತಿರಸ್ಕಾರ ಮಾಡಿ ಬಿಡ್ತಾರೆ ಏಕಲವ್ಯನನ್ನು. ಏಕಲವ್ಯನಿಗೆ ತುಂಬ ಬೇಸರ ಆಗುತ್ತೆ. ಅದರ ಕೊನೆಗೆ ದ್ರೋಣಾಚಾರ್ಯರು ಹೇಳ್ತಾರೆ, ನಿನಗೆ ಎಲ್ಲ ವಿದ್ಯೆಗಳು ಕೂಡ ಸಿದ್ಧಿಯಾಗಲಿ ಎಂಬುದಾಗಿ ಅವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ ಅಂತ ದ್ರೋಣಾಚಾರ್ಯರು. ಇಷ್ಟು ಆಗಿದ್ದೇ ತಡ ನೇರವಾಗಿ ಆ ಗುರುಗಳ ಆಶೀರ್ವಾದದ ಮೇಲೆ ನಂಬಿಕೆ ಇಟ್ಟಂತಹ ಯಾವ ಏಕಲವ್ಯ ನೇರವಾಗಿ ಕಾಡಿಗೆ ಬರ್ತಾನೆ. ಕಾಡಿನಲ್ಲಿ ಒಂದು ಮಣ್ಣಿನಿಂದ ದ್ರೋಣಾಚಾರ್ಯ ಒಂದು ಮೂರ್ತಿಯನ್ನು ಮಾಡಿ ಅದರ ಮುಂದೆ ತಾನೇ ನೇರವಾಗಿ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ಗುರುಗಳು ಪ್ರತ್ಯಕ್ಷವಾಗಿ ಇಲ್ಲ, ಪ್ರತ್ಯಕ್ಷವಾಗಿ ಇಲ್ಲದೆ ಹೋದರೂ ಕೂಡ ಕೇವಲ ಅವರ ಪ್ರತಿಮೆಯ ಮುಂದೆ ಪ್ರತಿನಿತ್ಯ ಅದಕ್ಕೆ ನಮಸ್ಕಾರಾದಿಗಳನ್ನು ಮಾಡಿ ನೇರವಾಗಿ ತಾನೇ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ. ಆ ಗುರುಭಕ್ತಿಯಿಂದಾಗಿ ಅಭ್ಯಾಸ ಮಾಡ್ತಾ 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 ಅರ್ಜುನನನ್ನು ಕೂಡ ಮೀರಿಸುವಂತಹ ದೊಡ್ಡ ಧನುರ್ಧಾರಿಯಾದ ಏಕಲವ್ಯ. ಹೀಗೆ ಆಯಿತು. ಒಂದು ದಿವಸ ಪಾಂಡವರೆಲ್ಲರೂ ಕೂಡ ಬೇಟೆಯಾಡಲಿಕ್ಕೆ ಅಂತ ಕಾಡಿಗೆ ಬಂದಿರ್ತಾರೆ. ಕಾಡಿಗೆ ಬಂದಾಗ ಸಾಮಾನ್ಯ ಬೇಟೆಗಾರರ ನಿಯಮ ಏನಂತ ಹೇಳಿದ್ರೆ, ಮುಂದೆ ಒಂದು ನಾಯಿ ಬಿಟ್ಟಿರ್ತಾರೆ. ನಾಯಿ ಬೊಗಳ್ತಾ ಹೋಗ್ತಾ ಇರುತ್ತೆ, ಎಲ್ಲಿ ಏನಾದರೂ ಇದೆನಾ ಅಂತ. ಆವಾಗ ಈ ನಾಯಿ ಮುಂದೆ ಬೊಗಳ್ತಾ ಹೋಗ್ತಾ ಇರುತ್ತೆ, ಪಾಂಡವರ ನಾಯಿ. ಆ ಸಂದರ್ಭದಲ್ಲಿ ಈ ಏಕಲವ್ಯ ಧನುರ್ವಿದ್ಯೆಯನ್ನು ಆ ನಾಯಿ ಅವನಿಗೆ ಕಾಣಿಸ್ತಾ ಇರೋದಿಲ್ಲ, ಎಲ್ಲೋ ಬೊಗಳ್ತಾ ತಕ್ಷಣದಲ್ಲಿ ಅವನು ವೇದಿ ವಿದ್ಯೆಯಿಂದಾಗಿ ಸೌಂಡ್ ಯಾವ ಕಡೆ ಬರುತ್ತೆ, ಶಬ್ದ ಯಾವ ಕಡೆ ಬರ್ತಾ ಇರುತ್ತೋ ಆ ಕಡೆ ಬಾಣವನ್ನು ಹೊಡಿತಾನೆ. ನೇರವಾಗಿ ಬಾಣ ಹೋಗಿ ನಾಯಿಯ ಬಾಯಿಗೆ ಸಿಕ್ಕಾಕೊಂಡು ಬಿಡುತ್ತೆ. ನಾಯಿ ಬೊಗಳೋದನ್ನು ನಿಲ್ಲಿಸಿ ಅಲ್ಲೇ ಬಿದ್ದು ಬಿಡುತ್ತೆ. ಪಾಂಡವರು ಬಂದು ನೋಡ್ತಾರೆ, ನಾಯಿ ಬಿದ್ದಿದೆ, ನಾಯಿಯ ಬಾಯಿಗೆ ಬಾಣ ಇದೆ. ಸುತ್ತಮುತ್ತ ನೋಡಿದರೆ ಯಾರೂ ಇಲ್ಲ. ಯಾರಿರ್ಬೋದನ್ನ ಸುತ್ತಮುತ್ತ ಹುಡುಕಾಡ್ತಾ ಹೋಗ್ತಾರೆ. ಅಲ್ಲಿ ಏಕಲವ್ಯ
ದ್ರೋಣಾಚಾರ್ಯರ ಪ್ರತಿಮೆಯನ್ನು ಹಿಡಿದುಕೊಂಡು ಅಭ್ಯಾಸ ಮಾಡ್ತಾ ಇರ್ತಾನೆ. ಕೇಳ್ತಾರೆ, ಯಾರು ನೀನು ಅಂತ. ನಾನು ದ್ರೋಣಾಚಾರ್ಯರ ಶಿಷ್ಯ, ಹೀಗೆ ನನಗೆ ತೊಂದರೆ ಆಯಿತು, ಅದಕ್ಕೆ ನಾನು ಶಬ್ದವೇದಿ ವಿದ್ಯೆಯಿಂದಾಗಿ ಬಾಣವನ್ನು ಹೊಡೆದು ಬಿಟ್ಟೆ ಅಂತ ಹೇಳ್ತಾನೆ. ಆವಾಗ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗುತ್ತೆ. ಆದರೆ ಅರ್ಜುನನಿಗೆ ಮಾತ್ರ ತುಂಬ ಸಿಟ್ಟು ಬರುತ್ತೆ, ಬೇಸರ ಆಗುತ್ತೆ ಅಂತ. ಯಾಕೆ? ದ್ರೋಣಾಚಾರ್ಯರು ಅವನಿಗೆ ಮಾತು ಕೊಟ್ಟಿದ್ದರು, ನಿನಗಿಂತ ಶ್ರೇಷ್ಠ ಧನುರ್ಧಾರಿ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಈ ವ್ಯಕ್ತಿ ನೋಡಿದರೆ ದ್ರೋಣಾಚಾರ್ಯ ಶಿಷ್ಯ ಅಂತ ಹೇಳ್ತಾ ಇದ್ದಾನೆ, ನನಗೆ ಬರದೇ ಇರುವಂತಹ ಶಬ್ದವೇದಿ ವಿದ್ಯೆಯಲ್ಲಿ ನಾಯಿಯ ಬಾಯಿಗೆ ಬಾಣ ಹೊಡೆದಿದ್ದಾನೆ. ಅವನು ಹೇಳ್ತಾನೆ, ಹತೈವ ಹೃಷ್ಟಬದನಃ ತಥೈವಾದೀನ ಮಾನಸಃ ಚಿತ್ವಾ ವಿಚಾರಿ ತಂಪ್ರಾದಾತ್ ದ್ರೋಣಾಯಾಂಗುಷ್ಟಮಾತ್ಮನಃ ಅಂತ. ಅರ್ಜುನನಿಗೆ ತುಂಬ ಬೇಸರ ಆಗ್ಬಿಡ್ತು. ನಾನು ಇನ್ನೂ ಶಬ್ದವೇದಿ ವಿದ್ಯೆಯನ್ನು 16 ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದರೂ ಕೂಡ ನಾನು ಈಗ ಅದರಲ್ಲಿ ಅಂಬೆಗಾಲಿಡ್ತಾ ಇದ್ದೇನೆ. ಈ ಯಾವ ಏಕಲವ್ಯ, ಇವನಿಗೆ ಗುರುಗಳು ನೇರವಾಗಿ ಬಂದು ಪಾಠ ಹೇಳಿಲ್ಲ, ಕೇವಲ ಗುರುಗಳ ಪ್ರತಿಮೆ ಇಟ್ಟುಕೊಂಡು ಇವನು ಕಲ್ತಿದ್ದಾನೆ ಅಂತ ಹೇಳಿದ್ರೆ, ನನ್ನ ಗುರುಗಳಾದಂತಹ ದ್ರೋಣಾಚಾರ್ಯರು ನನಗೆ ಮೋಸವನ್ನು ಮಾಡಿದ್ದಾರೆ, ಇವನಿಗೆ ಪಾಠ ಹೇಳಿಕೊಟ್ಟಿದ್ದಾರೆ ಮೋಸ ಮಾಡಿ ಎಂಬುದಾಗಿ ಅವರ ಮೇಲೆ ಬೇಸರಗೊಳ್ತಾನೆ. ಆವಾಗ ಸಹಜವಾಗಿ ದ್ರೋಣಾಚಾರ್ಯರಿಗೆ ಇವನ ಮೇಲೆ ಪ್ರೀತಿ ಜಾಸ್ತಿ, ಅರ್ಜುನನ ಮೇಲೆ. ಹಾಗಾಗಿ ಅವರು ತೀರ್ಮಾನಕ್ಕೆ ಬರ್ತಾರೆ, ಏಕಲವ್ಯನನ್ನು ಹೇಗಾದರೂ ಮಾಡಿ ಅವನ ವಿದ್ಯೆ ಕಡಿಮೆಯಾಗುವಂತೆ ಮಾಡಬೇಕು ಅಂತ. ಆವಾಗ ಬಂದು ಹೇಳ್ತಾರೆ, ಏಕಲವ್ಯ, ನಿನ್ನ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಕೇವಲ ನನ್ನ ಪ್ರತಿಮೆಯನ್ನು ಇಟ್ಟುಕೊಂಡು ಇಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದೀಯಾ, ಅಭ್ಯಾಸ ಮಾಡಿದ್ದೀಯಾ. ಆದರೆ ಯಾವುದೇ ವಿದ್ಯೆ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಗುರುದಕ್ಷಿಣೆಯನ್ನು ಕೊಡಬೇಕು. ನೀನು ನನಗೆ ಗುರುದಕ್ಷಿಣೆಯನ್ನೇ ಕೊಟ್ಟಿಲ್ಲ, ಇವತ್ತು ನಾನು ಕೇಳ್ತಾ ಇದ್ದೀನಿ ಗುರುದಕ್ಷಿಣೆ ಕೊಡು ಅಂತ. ಏಕಲವ್ಯನಿಗೆ ತುಂಬ ಸಂತೋಷ ಆಗುತ್ತೆ. ಅವಶ್ಯ ಸ್ವಾಮಿ, ನೀವು ಏನು ಕೇಳ್ತಾರೋ ಕೊಡ್ತೀನಿ, ದಯವಿಟ್ಟು ನೀವು ಕೇಳಬೇಕು ಬಾಯ್ಬಿಟ್ಟು ಅಂತ. ದ್ರೋಣಾಚಾರ್ಯ ಹೇಳ್ತಾರೆ, ಹಾಗಾದರೆ ನನಗೆ ಈ ಬೆಳ್ಳಿ ಬಂಗಾರ ದುಡ್ಡು ಸಂಪತ್ತು ಆಕಳು ಕರು ದನು ಯಾವುದೂ ಬೇಡ, ನಿನ್ನ ಹೆಬ್ಬೆಟ್ಟನ್ನು ಕೊಟ್ಟು ಬಿಡು ಎಂಬುದಾಗಿ ಹೇಳ್ತಾರೆ. ಹೆಬ್ಬೆಟ್ಟಿಲ್ಲದೆ ಹೋದರೆ ಇವತ್ತಿಗೂ ಕೂಡ ಯಾವುದೇ ಮನುಷ್ಯರಿಗಾಗಲಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹೆಬ್ಬೆಟ್ಟು ಪ್ರಧಾನ. ಅದರಲ್ಲೂ ಕೂಡ ಧನುರ್ಧಾರಿಗಳಿಗೆ, ಬಿಲ್ವಿದ್ಯೆಗಾರರಿಗೆ ಹೆಬ್ಬೆಟ್ಟು ಎಂಬುದು ಅತ್ಯಂತ ಪ್ರಧಾನವಾದ. ಹೆಬ್ಬೆಟ್ಟಿಲ್ಲದೆ ಹೋದರೆ ಬಾಣ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೆಬ್ಬೆಟ್ಟನ್ನು ಕೊಡು ಅಂತ ಹೇಳಿದಾಗ ಏಕಲವ್ಯ ಮಾತ್ರ ಸ್ವಲ್ಪವೂ ಕೂಡ ಬೇಸರ ಆಗಲಿಲ್ಲ, ದುಃಖಗೊಳ್ಳಿಲ್ಲ ಅಂತೆ. ತಕ್ಷಣದಲ್ಲಿಯೇ ಹೆಬ್ಬೆಟ್ಟನ್ನು ಕತ್ತರಿಸಿ ದ್ರೋಣಾಚಾರ್ಯರಿಗೆ ಸಮರ್ಪಣೆ ಮಾಡಿಬಿಟ್ಟ. ಆ ಸಂದರ್ಭದಲ್ಲಿ ಆ ಏಕಲವ್ಯನ ಮನಸ್ಥಿತಿ, ಮುಖ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಯಾವ ರೀತಿಯಾಗಿ ಯಾವಾಗಲೂ ನಗ್ನಾಗ್ತಾ ಇರ್ತಾ ಇದ್ನೋ ಏಕಲವ್ಯ, ತನ್ನ ಹೆಬ್ಬೆಟ್ಟನ್ನು ಕತ್ತರಿಸಿ ಗುರುಗಳಿಗೆ ಕೊಡಬೇಕಾದರೂ ಕೂಡ ಪ್ರಸನ್ನ ವದನ, ನಗ್ತಾನೇ ಇದ್ದ ಅಂತೆ. ಅದೇ ರೀತಿಯಾಗಿ ಮನಸ್ಸಿನಲ್ಲಿಯೂ ಕೂಡ ಅಯ್ಯೋ ದ್ರೋಣಾಚಾರ್ಯನ ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಅವರ ಮೇಲೆ ಸಿಟ್ಟಾಗಲಿ ಏನೂ ಕೂಡ ಬರಲಿಲ್ಲ. ಗುರುಗಳು ಕೇಳ್ತಾ ಇದ್ದಾರೆ, ಅದೇ ನನ್ನ ದೊಡ್ಡ ಭಾಗ್ಯ ಅಂತ ಅತ್ಯಂತ ಭಕ್ತಿಯಿಂದಾಗಿ ಏಕಲವ್ಯ ಗುರುಗಳಿಗೆ ತನ್ನ ಹೆಬ್ಬೆಟ್ಟನ್ನು ಸಮರ್ಪಣೆ ಮಾಡಿದ. ಇಲ್ಲಿ ಒಂದು ಸಂದೇಹ ಬರುತ್ತೆ, ಏಕಲವ್ಯ ಏನು ತಪ್ಪು ಮಾಡಿದ್ದ ಅಂತ. ಅರ್ಜುನನು ಒಬ್ಬ ದ್ರೋಣಾಚಾರ್ಯರ ಶಿಷ್ಯ, ಇವನು ಕೂಡ ಒಬ್ಬ ದ್ರೋಣಾಚಾರ್ಯರ ಶಿಷ್ಯ. ಸಾಮಾನ್ಯವಾಗಿ ಶಿಷ್ಯರಲ್ಲಿ ಒಬ್ಬ ಹೆಚ್ಚು ಒಬ್ಬ ಕಮ್ಮಿ ಅಂತ ಇದ್ದೇ ಇರ್ತಾರೆ. ಅಂತಹದರಲ್ಲಿ ಒಬ್ಬ ಶಿಷ್ಯ ಉದ್ಧಾರ ಆಗಲಿ ಅಂತ ಇನ್ನೊಬ್ಬ ಶಿಷ್ಯನ ಹೆಬ್ಬೆಟ್ಟನ್ನು ಕತ್ತರಿಸಿ ಕೇಳುವುದು ಅತ್ಯಂತ ಅಮಾನವೀಯವಾದಂತಹ ಕೃತ್ಯ, ಸಾಮಾನ್ಯ ಮನುಷ್ಯರು ಮಾಡದೇ ಇರುವಂತಹ ಒಂದು ಕೆಲಸ. ಅದರಲ್ಲೂ ಕೂಡ ದ್ರೋಣಾಚಾರ್ಯರು ಆಗಿನ ಕಾಲದ ದೊಡ್ಡ ಜ್ಞಾನಿಗಳು, ಸಾಕ್ಷಾತ್ ಪರಶುರಾಮ ದೇವರ ಶಿಷ್ಯರು. ಅಂತಹ ಯೋಗ್ಯ ವ್ಯಕ್ತಿಗಳಾಗಿ ಕಾಡಿನಲ್ಲಿ ಬೆಳೆದಂತಹ ಒಬ್ಬ ಹುಡುಗನ ಹೆಬ್ಬೆಟ್ಟನ್ನು ಕತ್ತರಿಸಿ ಕೊಡು ಎಂಬುದಾಗಿ ಕೇಳೋದು ಎಷ್ಟು ಸೂಕ್ತ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಏಕಲವ್ಯ ನೋಡಲಿಕ್ಕೆ ಸಾಮಾನ್ಯ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಕಾಣಿಸ್ತಾ ಇದ್ದ. ಆದರೆ ಅವನ ನಿಜವಾದಂತಹ ಸ್ವರೂಪ ಏನು ಅಂತ ಹೇಳಿದರೆ, ಅವನು ಜರಾಸಂಧನ ಮೊದಲ ಶಿಷ್ಯ. ಜರಾಸಂಧನ ಬಲಗೈ ಅಂತ ಹೇಳಿ ತಪ್ಪಿಲ್ಲ. ಆ ರೀತಿಯಾಗಿ ಜರಾಸಂಧನ ಬಲಗೈಯಾಗಿದ್ದ ಯಾರು? ಈ ಏಕಲವ್ಯ. ಹಾಗಾಗಿ ಜರಾಸಂಧ ಏನಾಗಿದ್ದ, ಆಗಿನ ಕಾಲದ ಎಲ್ಲ ದುಷ್ಟ ರಾಜರಿಗೂ ಕೂಡ ಹೆಡ್ ಯಾರು ಅಂತ ಹೇಳಿ ಆ ಜರಾಸಂಧ. ಅವನ ಬಲಗೈ ಯಾರು? ಈ ಏಕಲವ್ಯ. ಹಾಗಾಗಿ ಜರಾಸಂಧ ಜಗತ್ತಿನಲ್ಲಿ ಯಾವ ಯಾವ ದುಷ್ಟ ಕಾರ್ಯಗಳನ್ನು ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ನೋ ಅದೆಲ್ಲದಕ್ಕೂ ಕೂಡ ಸಹಾಯ ಯಾರು ಮಾಡ್ತಾ ಇದ್ದ? ಈ ಏಕಲವ್ಯ ಮಾಡ್ತಾ ಇದ್ದ. ಹಾಗಾಗಿ
ಜರಾಸಂಧನಿಗೆ ಒಂದು ರೀತಿ ಟೆನ್ಷನ್ನೇ ಇರ್ತಾ ಇರಲಿಲ್ಲಂತೆ. ಯಾಕೆ? ಏನು ಬಂದರೂ ಕೂಡ ಯಾರಿದ್ದಾನೆ? ಏಕಲವ್ಯ ಇದ್ದಾನೆ. ಏಕಲವ್ಯ ಇರಬೇಕಾದ್ರೆ ನನಗೆ ಹೆದರಿಕೆನೇ ಇಲ್ಲ ಅಂತ ಅನೇಕ ತಪ್ಪು ಕಾರ್ಯಗಳನ್ನು ಮಾಡ್ತಾ ಇದ್ದ. ಮಾಡಿದಾಗ ಎಷ್ಟು ದೊಡ್ಡ ಅಕ್ಷೋಹಿಣಿ ಸೈನ್ಯ ಬಂದರೂ ಕೂಡ ಏಕಲವ್ಯ ಹೋಗ್ತಾ ಇದ್ದ, ಅದೆಲ್ಲವನ್ನು ಕೂಡ ಸಂಹಾರ ಮಾಡಿ ಹಾಕಿಬಿಡ್ತಾ ಇದ್ದ. ಹಾಗಾಗಿ ಜರಾಸಂಧನ ಜೊತೆಗೆ ಸೇರಿಕೊಂಡು ಅನೇಕ ಜನ ರಾಜರನ್ನು, ಅನೇಕ ಜನ ರಾಜಕುಮಾರಿಯನ್ನು ಅಪಹಾರ ಮಾಡಿ ಲೋಕಕ್ಕೆ ಕಂಟಕನಾಗಿದ್ದವನು ಯಾರು? ಈ ಏಕಲವ್ಯ. ಈ ಏಕಲವ್ಯನನ್ನು ಹಾಗೇ ಬಿಟ್ಟು ಬಿಟ್ಟರೆ, ಈಗ ತಾನೇ ಚಿಗುರು ಮೀಸೆಯ ಹುಡುಗ, ಈಗಲೇ ಇಷ್ಟು ತಪ್ಪುಗಳನ್ನು ಮಾಡಿದ್ದಾನೆ, ಅನರ್ಥ ಮಾಡಿದ್ದಾನೆ. ಒಂದು ವೇಳೆ ಹಾಗೇ ಬಿಟ್ಟು ಬಿಟ್ಟರೆ ಮುಂದೆ ಇವನು ದೊಡ್ಡವನಾದ ಮೇಲೆ ಜರಾಸಂಧನನ್ನು ಕೂಡ ಮೀರಿಸುವಂತಹ ದೊಡ್ಡ ಕ್ರೂರಿ ಆಗ್ತಾನೆ. ಆ ಉದ್ದೇಶದಿಂದಾಗಿ ದ್ರೋಣಾಚಾರ್ಯರು ಏನು ಮಾಡಿದರು? ತಮ್ಮ ಶಿಷ್ಯನೇ ಆಗಿದ್ದರೂ, ಚಿಕ್ಕ ಹುಡುಗನೇ ಆಗಿದ್ದರೂ ಕೂಡ ಅವನಿಂದಾಗಿ ಹೆಬ್ಬೆಟ್ಟನ್ನು ತಾವು ಗುರುದಕ್ಷಿಣೆಯನ್ನಾಗಿ ಸ್ವೀಕಾರ ಮಾಡಿ ಅವನಿಂದಾಗಿ ಜಗತ್ತಿಗೆ ಕೆಟ್ಟದಾಗದೇ ಇರುವಂತೆ, ಅನರ್ಥ ಆಗದೇ ಇರುವಂತೆ ಜಗತ್ತನ್ನು ರಕ್ಷಣೆ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ದ್ರೋಣಾಚಾರ್ಯರು ಪಾಪ ಕಾಡಿನಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಹೆಬ್ಬೆಟ್ಟು ಕತ್ತರಿಸಿಕೊಡುವಂತ ಕೇಳಿದರು ಅಂತ ದ್ರೋಣಾಚಾರ್ಯರ ಮೇಲೆ ಸರ್ವಥಾ ನಾವು ಅಪವಾದವನ್ನು ಮಾಡಬಾರದು. ಅದರ ಹಿಂದಿನ ಪ್ರಧಾನವಾದ ಉದ್ದೇಶ ಇಷ್ಟೇ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಂತ ಗುರುದಕ್ಷಿಣೆಯಾಗಿ ಗುರುದಕ್ಷಿಣೆ ಅಂತ ಕೊಟ್ಟ ಮೇಲೆ ಅದು ತಗೊಂಡು ವಾಪಸ್ ಬಂದುಬಿಡಲಿಲ್ಲ ಅಂತೆ ದ್ರೋಣಾಚಾರ್ಯರು. ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನೇ ಮಾಡಿದರು ಎಂಬುದಾಗಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಪುನಃ ಕೃಪಾಲು ರೈವತ ಪರ್ವತೇತಂ ದ್ರೋಣಪ್ರಾದಾತ್ ಅಸ್ತ್ರ ವರಾಣಿ ತಸ್ಮೈ ಅಂತ ಹೆಬ್ಬೆಟ್ಟನ್ನು ಕೊಟ್ಟು ಬಿಟ್ಟ. ಹೆಬ್ಬೆಟ್ಟು ಕೊಟ್ಟ ಮೇಲೆ ಅರ್ಜುನನಿಗೆ ಈ ಕಡೆ ಸಂತೋಷ ಆಯಿತು, ದ್ರೋಣಾಚಾರ್ಯರಿಗೂ ಒಂದು ರೀತಿ ನೆಮ್ಮದಿ ಸಿಕ್ತು. ಸ್ವಲ್ಪ ಹೊತ್ತಾದ ಮೇಲೆ ದ್ರೋಣಾಚಾರ್ಯ ತುಂಬ ಪಶ್ಚಾತ್ತಾಪ ಆಯಿತು ಅಂತೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಅದಕ್ಕೆ ಅವರು ಏನು ಮಾಡ್ತಾರೆ, ಮುಂದೆ ಆ ಯಾವ ಏಕಲವ್ಯನನ್ನು ರೈವತ ಪರ್ವತ ಅಂತ ಒಂದು ಪರ್ವತಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಅಲ್ಲಿ ಅನೇಕ ವಿಧವಾದಂತಹ ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಉಪದೇಶ ಮಾಡಿ ಅವರು ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಆಗಿ ಕೊನೆಗೆ ಮುಂದೆ ತಾತ್ಪರ್ಯ ನಿರ್ಣಯದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕರ್ಣ ವಾಸ್ತವಿಕವಾಗಿ ಹುಟ್ಟಿನಲ್ಲಿ ಅವರು ಕ್ಷತ್ರಿಯ, ಬೆಳೆದದ್ದು ಸೂತ ಜಾತಿಯಲ್ಲಿ. ಹಾಗಾಗಿ ಅವನ ಜಾತಿ ಯಾವುದು ನಿಜವಾಗಿ ಅಂತ ಹೇಳಿದರೆ ಸೂತ ಜಾತಿಯವನೇ ಆಗ್ತಾನೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅಕ್ಷತ್ರ ಸಂಸ್ಕಾರಯುತ ಜಾತೋಪಿ ಕ್ಷತ್ರಿಯೇ ಕುಲೆ ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮ ಅಂತ. ಒಬ್ಬ ವ್ಯಕ್ತಿ ಬ್ರಾಹ್ಮಣ ಅಂತ ಕರೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಬ್ರಾಹ್ಮಣನಿಗೆ ಆಗಬೇಕಾದಂತಹ ಸಂಸ್ಕಾರಗಳಾಗಿರಬೇಕು. ಕ್ಷತ್ರಿಯ ಅಂತ ಕರೆಸ್ಕೊಳ್ಬೇಕಾದ್ರೆ ಕ್ಷತ್ರಿಯನಿಗೆ ಆಗಬೇಕಾದಂತಹ ಸಂಸ್ಕಾರಗಳಾಗಿರಬೇಕು. ಆದರೆ ಇಲ್ಲಿ ಕರ್ಣನಿಗೆ ಏನಾಗಿಲ್ಲ, ಹುಟ್ಟಿದ್ದು ಮಾತ್ರ ಕ್ಷತ್ರಿಯ ಜಾತಿಯಲ್ಲಿ, ಆದರೆ ಕ್ಷತ್ರಿಯರಿಗೆ ಆಗಬೇಕಾದಂತಹ ಯಾವ ಸಂಸ್ಕಾರಗಳೂ ಆಗಿಲ್ಲ. ಅದರ ಹೊರತಾಗಿ ಸೂತರಿಗೆ, ರಥವನ್ನು ಓಡಿಸುವಂತಹವರಿಗೆ ಯಾವ ಯಾವ ರೀತಿಯ ಸಂಸ್ಕಾರಗಳನ್ನು ಆಗಬೇಕೋ ಆ ಎಲ್ಲ ಸಂಸ್ಕಾರಗಳು ಕೂಡ ಯಾರಿಗಾಗಿವೆ? ಕರ್ಣನಿಗೆ ಆಗಿವೆ. ಹಾಗಾಗಿ ಕರ್ಣ ಅವನು ಸೂತನೇ ಆಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದೇ ಅಂಶವನ್ನು ಶಾಸ್ತ್ರದಲ್ಲಿ ಹೇಳುವಂತೆ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರೈ ದ್ವಿಜೌಚ್ಯತೆ ವೇದಾಭ್ಯಾಸೇನ ವಿಪ್ರತ್ವಂ ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಎಂಬುದಾಗಿ. ಅಂದರೆ ಒಬ್ಬ ಬ್ರಾಹ್ಮಣ ಅಂತ ಕರೆಸ್ಕೊಳ್ಬೇಕು ಅಂದರೆ ತಾಯಿ ಬ್ರಾಹ್ಮಣ, ತಂದೆ ಬ್ರಾಹ್ಮಣ ಅಂತ ಆದ ತಕ್ಷಣ ಮಗ ಬ್ರಾಹ್ಮಣ ಆಗೋದಿಲ್ಲ ಅಂತೆ. ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಜನ್ಮನ ಜಾಯತೆ ಶೂದ್ರ, ಅವನು ಶೂದ್ರನಿಗೆ ಸಮಾನ. ಆಮೇಲೆ ಏನಾಗಬೇಕು? ಅವನಿಗೆ ಸಂಸ್ಕಾರಗಳಾಗಬೇಕು. ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನ ಮುಂತಾದಂತಹ 16 ಸಂಸ್ಕಾರಗಳನ್ನು ಹೇಳಿದ್ದಾರೆ. ಆ ರೀತಿಯಾದ ಸಂಸ್ಕಾರ ಆದಾಗ ಸಂಸ್ಕಾರೈಹಿ ದ್ವಿಜ ಉಚ್ಯತೆ ಅಂತ ದ್ವಿಜ ಅಂತ ಕರೆಸ್ಕೊಳ್ತಾನೆ. ದ್ವಿಜ ಆದರೆ ಸಾಕಾಗೋದಿಲ್ಲ, ವೇದಾಭ್ಯಾಸೇನ ವಿಪ್ರತ್ವಂ ಬ್ರಾಹ್ಮಣೇನ ನಿಷ್ಕಾರಣೇನ ಷಡಂಗೋ ವೇದೋ ಅಧ್ಯೇತವ್ಯ ಅಂತ ಒಂದು ನಿಯಮ. ಒಬ್ಬ ಬ್ರಾಹ್ಮಣ ಅಂತ ಆದ ಮೇಲೆ ಅವನು ಸಮಗ್ರ ವೇದವನ್ನು ಅಧ್ಯಯನ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ವೇದಾಭ್ಯಾಸೇನ ವಿಪ್ರತ್ವಂ, ವೇದಾಭ್ಯಾಸವನ್ನು ಮಾಡಿದಾಗ ಅವನು ವಿಪ್ರ ಅಂತ ಕರೆಸ್ಕೊಳ್ತಾನೆ. ಕೊನೆಗೆ ಆ ವೇದದ ಮೂಲಕ ಪರಮಾತ್ಮನ ಜ್ಞಾನವನ್ನು ಪಡೆದಾಗ ಅವನೇನು ಕರೆಸ್ಕೊಳ್ತಾನೆ? ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನೆ. ಹಾಗಾಗಿ ಜಾತಿ ಎಂಬುದು ಹುಟ್ಟಿನಿಂದ ಬರುತ್ತೆ ಅನ್ನೋದು ಸುಮ್ಮನೆ ಹೆಸರಿಗೆ ಮಾತ್ರ. ಆಚಾರ್ಯರೇ ಹೇಳುವಂತೆ ಯೋನಿ ಭೇದ ಕೃತೋ ಭೇದೋ ಜ್ಞೇಯೋ ಔಪಾಧಿಕಸ್ತ್ವಯಂ ಅಂತ, ಅದು ಸುಮ್ಮನೆ ಔಪಾಧಿಕ ಹೆಸರಿಗೆ ಮಾತ್ರ.
ಆದರೆ ನಿಜವಾದಂತಹ ಜಾತಿ ಅವನು ಮಾಡುವಂತಹ ಕರ್ಮದಿಂದಾಗಿ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇಷ್ಟು ಅಂಶಗಳನ್ನು ಹೇಳಿ ಮುಂದೆ ಆ ಏಕಲವ್ಯ ವಿಶೇಷವಾಗಿ ಎಲ್ಲ ಅಧ್ಯಯನವನ್ನು ಕೂಡ ರೈವತ ಪರ್ವತದಲ್ಲಿ ಮಾಡ್ತಾನೆ. ಅದೇ ರೀತಿಯಾಗಿ ಮುಂದೆ ಅವನು ಅನೇಕ ರೀತಿಯಾದಂತಹ ಪೈಶಾಚಿಕ ವಿದ್ಯೆಗಳ ಸಂಪಾದನೆಯನ್ನು ಕೂಡ ಮಾಡ್ತಾನೆ ಅಂತ ಏಕಲವ್ಯ. ಹೀಗೆ ಅವನ ಚರಿತ್ರೆಯನ್ನು ಹೇಳ್ತಾರೆ. ಇಷ್ಟು ಹೇಳಿ ಮತ್ತೆ ಮುಂದೆ ಈ ಪಾಂಡವರ ಕಥೆಗೆ ಬರ್ತಾರೆ. ಪಾಂಡವರು ಒಂದು ಒಳ್ಳೆಯ ಯೋಗ್ಯ ವಯಸ್ಸಿಗೆ ಬಂದಿದ್ದರು. ಯೋಗ್ಯ ವಯಸ್ಸಿಗೆ ಬಂದಾಗ ಅಲ್ಲಿ ಇದ್ದಂತಹ ದ್ರೋಣಾಚಾರ್ಯರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಈ ಕಡೆ ಕೌರವರು 100 ಜನ ಇದ್ದಾರೆ, ಈ ಕಡೆ ಇವರು 5 ಜನ ಇದ್ದಾರೆ. ಇಷ್ಟೂ ಜನ ಒಳ್ಳೊಳ್ಳೆ ಪರಾಕ್ರಮಶಾಲಿಗಳು, ಒಳ್ಳೆಯ ಧನುರ್ಧಾರಿಗಳು ಎಲ್ಲರೂ ಕೂಡ ಆಗಿದ್ದಾರೆ. ಹಾಗಾಗಿ ಇಷ್ಟು ಜನರಲ್ಲಿ ಯಾರು ಅತ್ಯುತ್ತಮ ಪರಾಕ್ರಮಶಾಲಿ ಅಂತ ನಾನು ತೀರ್ಮಾನ ಮಾಡಬೇಕು, ಅದನ್ನು ರಾಜ್ಯಕ್ಕೆ ಗೊತ್ತಾಗುವಂತೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹಾಗೆ ಅಂತ ತೀರ್ಮಾನ ಮಾಡಿ ಒಂದು ದೊಡ್ಡದಾದಂತಹ ಮೈದಾನದಲ್ಲಿ ತಾವೇ ಮಾಡ್ತಾರೆ, ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾರೆ. ಯಾರು ಅತ್ಯಂತ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಎಂಬುದಾಗಿ ಮಾಡ್ತಾರೆ. ಆವಾಗ ಅನೇಕ ರೀತಿಯಾದಂತಹ ಕೌರವರು ಪಾಂಡವರೆಲ್ಲರೂ ಕೂಡ ತಮ್ಮ ತಮ್ಮ ತಾವು ಕಲಿತಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡ್ತಾರೆ. ಆ ರೀತಿಯಾಗಿ ಮಾಡ್ತಾ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ನೇರವಾಗಿ ಯಾವ ಕರ್ಣ ಬರ್ತಾನೆ ಅಂತೆ. ಕರ್ಣ ಬಂದು ಹೇಳ್ತಾನೆ, ನಾನು ಒಬ್ಬ ಪರಾಕ್ರಮಶಾಲಿ, ನಾನು ಒಬ್ಬ ಯೋಧ, ನಾನು ಕೂಡ ನನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡ್ತೇನೆ. ಆವಾಗ ಗೊತ್ತಾಗುತ್ತೆ ಈ ಅರ್ಜುನ ಶ್ರೇಷ್ಠನೋ ಈ ಕರ್ಣ ಶ್ರೇಷ್ಠನೋ ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ಹಾಗಾಗಿ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ. ಆವಾಗ ಸರಿ ಅಂತ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಇದಕ್ಕಿಂತ ಮೊದಲು ಅರ್ಜುನ ತನ್ನ ಚಾಕಚಕ್ಯತೆಯನ್ನು ತೋರಿಸಿದ್ದ. ಚೆನ್ನಾಗಿ ಬಾಣ ಪ್ರಯೋಗ ಮಾಡಿ, ಕಣ್ಣು ಮುಚ್ಚಿಕೊಂಡು ಶಬ್ದವೇದಿ ವಿದ್ಯೆಯನ್ನು ಎಲ್ಲ ರೀತಿಯಾಗಿ ಬಾಣ ಪ್ರಯೋಗ ಮಾಡಿದ್ದ. ಎಲ್ಲರೂ ಭಲೆ ಭಲೆ ಅಂತ ಹೇಳಿದ್ದರು. ಯಾವಾಗ ಕರ್ಣ ತನ್ನ ವಿದ್ಯೆಯನ್ನು ಪ್ರದರ್ಶನ ಮಾಡಿದನೋ ಅವನು ಅರ್ಜುನನನ್ನು ಕೂಡ ಮೀರಿಸುವಷ್ಟು ತಾನೇ ಮಾಡಿದ, ತನ್ನ ಬಿಲ್ವಿದ್ಯೆಯನ್ನು ಪ್ರದರ್ಶನ ಮಾಡಿದ. ಪರಶುರಾಮ ದೇವರ ಹತ್ತಿರ ಅಧ್ಯಯನ ಮಾಡಿ ಬಂದಿದ್ದ. ಆಗ ತಾನೇ ವಿಶೇಷವಾಗಿ ತನ್ನ ಎಲ್ಲ ಪ್ರತಿಭೆಯನ್ನು ತೋರಿಸಿದಾಗ ಅರ್ಜುನನಿಗೆ ಸ್ವಲ್ಪ ಕಸಿವಿಸಿಯಾಗುತ್ತೆ ಅಂತೆ. ಈಗ ತಾನೇ ಒಂದು ಅವಮಾನವನ್ನು ಗೆದ್ದು ಬಂದಿದ್ದಾನೆ ಅರ್ಜುನ, ಏನು ಏಕಲವ್ಯನ ವಿಷಯದಲ್ಲಿ. ಈಗ ನೋಡಿದರೆ ಮತ್ತೆ ತನಗೆ ಪ್ರತಿಸ್ಪರ್ಧಿಯಾಗಿ ಯಾರು ಬಂದಿದ್ದಾರೆ, ಕರ್ಣ ಬಂದಿದ್ದಾನೆ. ಆವಾಗ ಮುಂದೆ ಹೇಳ್ತಾನೆ ಕರ್ಣ, ಸರಿ ಈಗ ನಾನೊಬ್ಬನೇ ಪ್ರದರ್ಶನ ಮಾಡಿದ್ದೇನೆ, ಮುಂದೆ ನಾನು ಮತ್ತು ಅರ್ಜುನ ಇಬ್ಬರು ಕೂಡ ಸೇರಿ ಯುದ್ಧ ಮಾಡ್ತೇವೆ, ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರು ಶ್ರೇಷ್ಠ ಧನುರ್ಧಾರಿಯ ತೀರ್ಮಾನ ಆಗಲಿ ಎಂಬುದಾಗಿ ಹೇಳ್ತಾರೆ. ಆವಾಗ ಅಲ್ಲಿ ಇದ್ದಂತಹ ದ್ರೋಣಾಚಾರ್ಯರೇ ಮುಂತಾದಂತಹ ದೊಡ್ಡವರು ಹೇಳ್ತಾರೆ, ಇದು ಸರ್ವಥಾ ಸಾಧ್ಯ ಇಲ್ಲ ಅಂತ. ಯಾಕೆ ಅಂದರೆ ಇಲ್ಲಿ ಆಗ್ತಾ ಇರೋದು ಯಾವುದೋ ಊರಿನ ಜಾತ್ರೆಯಲ್ಲ, ಇದು ಕುರುವಂಶದ ಕ್ಷತ್ರಿಯರ ಪ್ರದರ್ಶನ, ಅವರ ಪ್ರತಿಭೆಯ ಪ್ರದರ್ಶನ. ಹಾಗಾಗಿ ನೀನ್ಯಾರೋ ಒಬ್ಬ ಸೂತ ಕುಲದವನು, ಹಾಗಾಗಿ ನಿನಗೆ ಇಲ್ಲಿ ಪ್ರವೇಶ ಇಲ್ಲ. ಹಾಗಾಗಿ ಸುಮ್ಮನೆ ಇಷ್ಟು ಅವಕಾಶ ಕೊಟ್ಟಿದ್ದೇ ಜಾಸ್ತಿ, ಅದನ್ನು ಬಿಟ್ಟು ನೀನು ಈ ರಾಜಕುಮಾರನಾದಂತಹ ಅರ್ಜುನನ ಜೊತೆ ಯುದ್ಧ ಮಾಡಲಿಕ್ಕೆ ನಿನಗೆ ಅವಕಾಶವೇ ಇಲ್ಲ, ನೇರವಾಗಿ ಇಲ್ಲಿಂದ ಹೊರಗಡೆ ನೀನು ಹೋಗಿಬಿಡು ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಸಂದರ್ಭದಲ್ಲಿ ಕರ್ಣನನ್ನು ಅತ್ಯಂತ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದ ದುರ್ಯೋಧನ. ಅವನ ಲೆಕ್ಕಾಚಾರವೇ ಬೇರೆ. ಏನು, ಅರ್ಜುನ ಮಹಾಪರಾಕ್ರಮಶಾಲಿ ಅಂತ ಇಷ್ಟು ದಿವಸ ಅಂದ್ಕೊಂಡಿದ್ದ. ಆದರೆ ಈ ಕರ್ಣ ನೋಡಿದರೆ ಅರ್ಜುನನನ್ನು ಕೂಡ ಮೀರಿಸುವಂತಹ ಪರಾಕ್ರಮ ಇದೆ, ಹಾಗಾಗಿ ಏನಾದರೂ ಮಾಡಿ ಇದನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಮುಂದೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ. ದ್ರೋಣಾಚಾರ್ಯರೆಲ್ಲ ಸೇರಿ ಏನು ಹೇಳಿದರು, ನಿನಗೆ ಯುದ್ಧ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ. ಆದರೆ ಕರ್ಣ ಹೇಳ್ತಾನೆ, ರಂಗೋಯಂ ಸರ್ವಸಾಮಾನ್ಯ ಅಂತ, ಇದು ರಣರಂಗದಲ್ಲಿ ಯಾರು ಬೇಕಾದರೂ ಬಂದು ಯುದ್ಧ ಮಾಡ್ಬೋದು, ಹಾಗಾಗಿ ನಾನು ಮಾಡ್ತೇನೆ ಅಂತ. ಕೊನೆಗೆ ಯಾರು ಹೇಳಿದರೂ ಕೂಡ ಒಪ್ಕೊಳ್ಳೋದಿಲ್ಲ ಯುದ್ಧ ಮಾಡಲಿಕ್ಕೆ ಅಂತ. ಆವಾಗ ಈ ದುರ್ಯೋಧನ ಬಂದು ಹೇಳ್ತಾನೆ, ಈ ಕರ್ಣ ಸಾಮಾನ್ಯ ವ್ಯಕ್ತಿಯಲ್ಲ, ಅತ್ಯಂತ ಮಹಾಪರಾಕ್ರಮಶಾಲಿ. ಹಾಗಾಗಿ ಕರ್ಣ, ನೀನು ಇಂದಿನಿಂದಾಗಿ ನನ್ನ ಪ್ರಾಣ ಸ್ನೇಹಿತ. ಅಷ್ಟು ಮಾತ್ರ ಅಲ್ಲ, ಅದು ಹಸ್ತಿನಾವತಿಯ ಸಾಮ್ರಾಜ್ಯ ಅತಿ ದೊಡ್ಡ ಸಾಮ್ರಾಜ್ಯ, ಅನೇಕ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ರಾಜ್ಯಗಳೆಲ್ಲ ಇತ್ತು. ಅದಕ್ಕೆ ಹೇಳ್ತಾನೆ, ನನ್ನಲ್ಲಿ ಇರುವಂತಹ ಒಂದು ಅಂಗರಾಜ್ಯ ಅಂತ ಒಂದು ರಾಜ್ಯ ಇದೆ, ಆ ಅಂಗರಾಜ್ಯಕ್ಕೆ ನಿನ್ನನ್ನು ಇಂದಿನಿಂದಾಗಿಯೇ
ಅಧಿಪತಿಯನ್ನಾಗಿ ರಾಜನನ್ನಾಗಿ ಮಾಡ್ತೇನೆ. ಇಂದಿನಿಂದಾಗಿ ನೀನು ಸೂತ ಪುತ್ರ ಅಲ್ಲ, ನೀನೊಬ್ಬ ರಾಜಕುಮಾರ ಎಂಬುದಾಗಿ ಹೇಳಿಬಿಡ್ತಾನೆ. ಕರ್ಣನಿಗೆ ಮೊದಲೇ ಅಹಂಕಾರ ಜಾಸ್ತಿ. ಕರ್ಣ ನಾವು ಮಹಾಭಾರತದಲ್ಲಿ ನೋಡುವಂತೆ ಒಂದು ರೀತಿ ಸಂಕೀರ್ಣ ವ್ಯಕ್ತಿತ್ವ, ಕಾಂಪ್ಲೆಕ್ಸ್ ಅಂತ. ಅಂದರೆ ಒಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ಅತ್ಯಂತ ಸಾತ್ವಿಕ ವ್ಯಕ್ತಿ ಅಂತ ತೋರಿಸ್ತಾ ಇದ್ದ, ಕೆಲವೊಂದು ಕಡೆ ಅತ್ಯಂತ ದುಷ್ಟ ವ್ಯಕ್ತಿಯಾಗಿ ಪರಿಣಾಮ ಆಗ್ತಾ ಇದ್ದ. ಸೂರ್ಯ ಕರ್ಣಕುಂಡಲಗಳನ್ನು ದಾನ ಬೇಡಲಿಕ್ಕೆ ಅಂತ ಬಂದ. ಬೇಡಿದಾಗ ತನ್ನ ದೇಹದಿಂದ ರಕ್ತ ಸುರಿತಾ ಇದ್ದರೂ ಕೂಡ ಕರ್ಣಕುಂಡಲಗಳನ್ನು ದಾನ ಮಾಡಿದ. ಅದೇ ದ್ರೌಪದಿಯ ವಸ್ತ್ರಾಪರಣ ಆಗಬೇಕಾದ್ರೆ ಏನು ತುಟಿ ಪಿಟಿಕ್ ಅಂತ ಹೇಳಿಲ್ಲ. ಹೀಗೆ ಕೆಲವೊಂದು ಬಾರಿ ಸಾತ್ವಿಕರಂತೆ ತೋರ್ತಾ ಇದ್ದ, ಕೆಲವೊಂದು ಸಲ ದುಷ್ಟರಂತೆ ತೋರ್ತಾ ಇದ್ದ. ಯಾವಾಗ ಈ ದುರ್ಯೋಧನನ ರಾಜ್ಯ ಎಂಬುದು ಅವನಿಗೆ ಬಂತೋ ಇನ್ನಷ್ಟು ಅವನ ಅಹಂಕಾರ ದುಷ್ಟತೆ ಜಾಸ್ತಿ ಆಯಿತು. ಆವಾಗ ಕರ್ಣ ಹೇಳ್ತಾನೆ, ದ್ರೋಣಾಚಾರ್ಯ ನೀವು ಇಲ್ಲಿ ತನಕ ಏನು ಹೇಳಿದ್ರಿ, ನೀನು ಒಬ್ಬ ಸೂತ ಪುತ್ರ, ಹಾಗಾಗಿ ನನಗೆ ಯುದ್ಧ ಮಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ. ಈಗ ನಾನೂ ಕೂಡ ಏನಾಗಿದ್ದೇನೆ, ಒಬ್ಬ ರಾಜಕುಮಾರನಾಗಿದ್ದೇನೆ, ಹಾಗಾಗಿ ನಾನು ಅರ್ಜುನನೊಟ್ಟಿಗೆ ಯುದ್ಧ ಮಾಡಿಯೇ ಮಾಡ್ತೇನೆ, ಅವನನ್ನು ಗೆದ್ದೇ ಗೆಲ್ತೇನೆ ಎಂಬುದಾಗಿ ಹೇಳ್ತಾರೆ. ಇಷ್ಟಾದ ತಕ್ಷಣ ಯಾವಾಗ ಕರ್ಣನಿಗೆ ಅಭಿಷೇಕ ಆಯಿತೋ, ಪಟ್ಟಾಭಿಷೇಕ ಆಯಿತೋ, ತತ್ಕ್ಷಣದಲ್ಲಿ ಒಬ್ಬ ಮುದುಕ ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಮುದುಕ ಒಬ್ಬ ಕೋಲ್ ಹಿಡ್ಕೊಂಡು ಒಳಗಡೆ ಬರ್ತಾನಂತೆ ಆ ರಣರಂಗದಲ್ಲಿ. ಎಲ್ರಿಗೂ ಆಶ್ಚರ್ಯ ಆಗಿದೆ, ಇದ್ಯಾರು ಮುದುಕ ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ದಾನೇನೋ ಅಂತ. ಆದರೆ ಅವನು ಬೇರೆ ಯಾರೋ ಅಲ್ಲ, ಈ ಕರ್ಣನ ಸಾಕು ತಂದೆ ಅಧಿರಥ ಅಂತ ಅವನ ಹೆಸರು. ಇಲ್ಲಿಯ ತನಕ ಕರ್ಣ ಮಹಾಪರಾಕ್ರಮಶಾಲಿ ಅಂತ ಗೊತ್ತಿತ್ತು. ಪರಾಕ್ರಮ ಎಷ್ಟಿದ್ದರೂ ಕೂಡ ಘನತೆ ಇಲ್ಲ, ಗೌರವ ಇಲ್ಲ, ಅಧಿಕಾರ ಇಲ್ಲ ಅಂತ ಎಲ್ಲರೂ ಕೂಡ ಅವನನ್ನು ಕೀಳಾಗಿ ನೋಡ್ತಾ ಇದ್ದರು. ಆದರೆ ಯಾವಾಗ ಇವನಿಗೆ ರಾಜ್ಯ ಎಂಬುದು ಸಿಕ್ತೋ ಆವಾಗ ಅಧಿರಥನಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ನನ್ನ ಸಾಕು ಮಗ ಇಂದಿನಿಂದಾಗಿ ಸೂತ ಅಲ್ಲ, ಆ ಸೂತರನ್ನೆಲ್ಲರನ್ನು ಕೂಡ ಆಳುವಂತಹ ಅಂಗರಾಜ್ಯದ ಅಧಿಪತಿಯಾದ ಕರ್ಣ ಎಂಬುದಾಗಿ ತುಂಬ ಸಂತೋಷ ಆಗುತ್ತೆ. ಹಾಗಾಗಿ ಅಪ್ಕೊಳ್ಳಿಕ್ಕೆ ಅಂತ ಬರ್ತಾನೆ ಇಲ್ಲಿಗೆ ಆ ರಣರಂಗದಲ್ಲಿ. ತನ್ನ ತಂದೆ ಬಂದಿದ್ದೇ ತಡ ತನ್ನ ತಂದೆಗೆ ಅಷ್ಟೆಲ್ಲ ಜನರ ಮುಂದೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾನೆ ಕರ್ಣ. ಸಾಷ್ಟಾಂಗ ನಮಸ್ಕಾರ ಮಾಡಿ ಇವರು ನನ್ನ ತಂದೆ ಎಂಬುದಾಗಿ ಪರಿಚಯವನ್ನು ಮಾಡಿಸ್ತಾನೆ. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಆಯಿತು. ಯುದ್ಧ ಮಾಡಬೇಕು ಅಂತ ಕರ್ಣ ಒಪ್ಪಿಕೊಂಡ, ದುರ್ಯೋಧನ ಒಪ್ಪಿಕೊಂಡ, ಎಲ್ಲರೂ ಕೂಡ ಒಪ್ಪಿಕೊಂಡ್ರು. ಆದರೆ ದ್ರೋಣಾಚಾರ್ಯರು ಮಾತ್ರ ಎಷ್ಟೇ ಆದರೂ ಕೂಡ ಕರ್ಣ ಅವನು ಸೂತ, ಯುದ್ಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಕರ್ಣ ಮತ್ತು ಅರ್ಜುನನ ಯುದ್ಧವನ್ನು ನಿಲ್ಲಿಸೇ ಬಿಡ್ತಾರೆ. ಇದಕ್ಕೆ ಪ್ರಧಾನ ಕಾರಣ, ಎಲ್ಲಿ ಒಂದು ವೇಳೆ ಕರ್ಣ ಮತ್ತು ಅರ್ಜುನರ ಯುದ್ಧ ಆದರೆ ಅರ್ಜುನ ಸೋತು ಬಿಡ್ತಾನೆ. ಯಾಕೆಂದರೆ ಅವನ ಪರಾಕ್ರಮ ಏನು, ಕರ್ಣನ ಪರಾಕ್ರಮ ಏನು ಅಂತ ದ್ರೋಣಾಚಾರ್ಯರಿಗೆ ಗೊತ್ತಾಗಿತ್ತು, ಒಂದೇ ಕ್ಷಣದಲ್ಲಿ ಗೊತ್ತಾಗಿತ್ತು. ಹಾಗಾಗಿ ಒಂದು ವೇಳೆ ಕರ್ಣ ಗೆದ್ದರೆ ಅರ್ಜುನನ ಮರ್ಯಾದೆ ಹೋಗುತ್ತೆ, ಅರ್ಜುನನ ಮರ್ಯಾದೆ ಹೋದರೆ ಅರ್ಜುನನಿಗೆ ಪಾಠವನ್ನು ಹೇಳಿಕೊಟ್ಟಂತಹ ನನ್ನ ಮರ್ಯಾದೆ ಹೋಗುತ್ತೆ ಎಂಬಂತಹ ಉದ್ದೇಶದಿಂದಾಗಿ ಯುದ್ಧ ಮಾಡಲಿಕ್ಕೆ ಬಿಡಲೇ ಇಲ್ಲ. ಸರಿ ಅಂತ ಮುಂದೆ ಈ ಭೀಮಸೇನ ಮತ್ತು ದುರ್ಯೋಧನರ ಯುದ್ಧ ಪ್ರಾರಂಭ ಆಗುತ್ತೆ. ವಾಸ್ತವಿಕವಾಗಿ ಇದು ಯುದ್ಧ ಅಲ್ಲ, ಸುಮ್ಮನೆ ತಮ್ಮ ಪ್ರತಿಭೆಯ ಪ್ರದರ್ಶನ. ಆದರೆ ದುರ್ಯೋಧನ ಮತ್ತು ಭೀಮಸೇನ ದೇವರ ಯುದ್ಧ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಅದು ನಿಜವಾಗಿ ಯುದ್ಧ ಏನು ಅಂತ ಭಾಸ ಆಗುವಂತೆ ಯುದ್ಧ ಪ್ರಾರಂಭ ಆಗಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಿದ್ದರೆ ಭೀಮಸೇನ ದೇವರು ದುರ್ಯೋಧನನ್ನು ಕೊಂದೇ ಹಾಕಿಬಿಡ್ತಾ ಇದ್ದರು. ಆ ರೀತಿಯಾದಂಥ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿಬಿಟ್ಟಿತ್ತು. ಕೊನೆಗೆ ಎಲ್ಲರೂ ಕೂಡ ಮಧ್ಯ ಪ್ರವೇಶ ಮಾಡಿ ತಾವೇನು ಮಾಡ್ತಾರೆ, ಒಂದು ಯುದ್ಧವನ್ನು ನಿಲ್ಲಿಸ್ತಾರೆ. ಭೀಮಸೇನ ದೇವರೇ ನೀವೇ ಗೆದ್ದಿದ್ದೀರಾ ಎಂಬುದಾಗಿ ಎಲ್ಲವನ್ನು ಕೂಡ ಹೇಳ್ತಾರೆ. ಅಂದಿನಿಂದಾಗಿ ಭೀಮಸೇನ ದೇವರ ಮೇಲೆ ಮೊದಲೇ ಹೊಟ್ಟೆ ಕಿಚ್ಚು ದುರ್ಯೋಧನನಿಗೆ. ಯಾವಾಗ ಊರಿನ ಜನರ ಮುಂದೆ ಎಲ್ಲ ರಕ್ತ ಬರುವ ರೀತಿ ಹೊಡೆದನೋ ಆವಾಗ ಅವನ ಮೇಲೆ ಎಷ್ಟು ಹೊಟ್ಟೆ ಕಿಚ್ಚು ದ್ವೇಷ ಬಂತು ಅಂತ ಹೇಳಿದರೆ, ಇನ್ನು ಮುಂದೆ ಭೀಮಸೇನ ಬದುಕಿರಲೇಬಾರದು, ಅವನನ್ನು ಕೊಲ್ಲಬೇಕು ಎಂಬಂಥ ಅಷ್ಟು ದ್ವೇಷ ಭೀಮಸೇನ ದೇವರ ಮೇಲೆ ದುರ್ಯೋಧನನಿಗೆ ಬಂತು. ಈ ರೀತಿಯಾಗಿ ಎಲ್ಲರ ತಮ್ಮ ತಮ್ಮ ಪ್ರತಿಭಾ ಪ್ರದರ್ಶನ ಆಯಿತು, ವಿದ್ಯಾಭ್ಯಾಸ ಪೂರ್ಣ ಆಯಿತು. ಆವಾಗ ದ್ರೋಣಾಚಾರ್ಯರು ತಮ್ಮ ಎಲ್ಲ ರಾಜಕುಮಾರರನ್ನು, ದುರ್ಯೋಧನ, ಭೀಮಸೇನ, ಅರ್ಜುನ ಎಲ್ಲರನ್ನು ಕೂಡ ಕರೆದು ಹೇಳ್ತಾರೆ, ಶಿಷ್ಯರೇ, ನನಗೆ ಒಬ್ಬ ಸ್ನೇಹಿತ ಇದ್ದ ಚಿಕ್ಕ ವಯಸ್ಸಿನಲ್ಲಿ, ದೃಪದ ಅಂತ. ನಾವಿಬ್ಬರೂ ಕೂಡ ಒಂದೇ ಕಡೆ ಅಧ್ಯಯನ ಮಾಡ್ತಾ ಇದ್ವಿ. ನಮ್ಮ ತಂದೆ ಅವರಿಗೂ ನನಗೂ ಪಾಠ ಹೇಳ್ಕೊಡ್ತಾ ಇದ್ದರು. ಆವಾಗ ನನಗೊಂದು ಮಾತು ಕೊಟ್ಟಿದ್ದ ದೃಪದ, ನಿನಗೇನೇ ಕಷ್ಟ ಬಂದರೂ ಕೂಡ
ನಾನಿರ್ತೇನೆ, ನನ್ನ ಅರ್ಧ ರಾಜ್ಯವನ್ನೇ ಕೊಡ್ತೇನೆ ಅಂತ. ಆದರೆ ನಾನು ನಿಮಗೆ ಗುರುವಾಗಿ ಸಿಗೋದಕ್ಕಿಂತ ಮುಂಚೆ ಆ ದೃಪದನ ಹತ್ತಿರ ಹೋಗಿ ನನ್ನ ಮಗನಾದಂತಹ ಅಶ್ವತ್ಥಾಮನಿಗೆ ಕುಡಿಲಿಕ್ಕೆ ಹಾಲು ಬೇಕು, ಅದಕ್ಕೆ ಒಂದು ಆಕಳನ್ನು ಕೊಡು ಅಂತ ಕೇಳಿದಾಗ ನನಗೆ ತುಂಬ ಅವಮಾನ ಮಾಡಿಬಿಟ್ಟ. ಹಾಗಾಗಿ ಒಂದು ಅರ್ಥದಲ್ಲಿ ನೋಡಿದರೆ ನಾನೇ ಹೋಗಿ ಯುದ್ಧ ಮಾಡಬಹುದು, ಅಷ್ಟು ಪರಾಕ್ರಮ ನನಗಿದೆ. ಆದರೆ ನಾನೊಬ್ಬ ಬ್ರಾಹ್ಮಣ, ಹಾಗಾಗಿ ಯುದ್ಧ ಮಾಡಿ ಹೋಗೋದು ಸರಿಯಲ್ಲ. ಇಷ್ಟು ಜನ ಶಿಷ್ಯರಿದ್ದೀರಿ, ಯಾರಾದರೂ ಹೋಗಿ ದೃಪದನನ್ನು ಅವನ ಜೊತೆಗೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಿ ಕರೆದುಕೊಂಡು ಬರಬೇಕು. ಅವನೇ ನನಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ಶಿಷ್ಯ, ಯಾರು ಗೆಲ್ತಾನೋ ಅವನೇ ನನಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ಶಿಷ್ಯ ಎಂಬುದಾಗಿ ಹೇಳ್ತಾರೆ ಅಂತೆ. ಇಷ್ಟು ಹೇಳಿದ್ದೇ ತಡ ದುರ್ಯೋಧನ ತನ್ನ 100 ಜನರೊಟ್ಟಿಗೆ ಸೇರಿಕೊಂಡು ನೇರವಾಗಿ ದೃಪದ ರಾಜನ ಕಾಂಪಿಲ್ಯ ಎಂಬಂತಹ ರಾಜಧಾನಿಗೆ ಹೋಗ್ತಾನೆ. ಪಾಂಚಾಲ ದೇಶ ಕಾಂಪಿಲ್ಯ ಎಂಬಂತಹ ರಾಜಧಾನಿ. ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೇರವಾಗಿ ನಗರದೊಳಗೆ ಪ್ರವೇಶ ಮಾಡಿಬಿಡ್ತಾನೆ. ಅಲ್ಲಿ ಒಂದು ಸಮಸ್ಯೆ ಇತ್ತು. ದೃಪದ ಮಹಾರಾಜನಿಗೆ ಸೂರ್ಯದೇವರು ಒಂದು ವರವನ್ನು ಕೊಟ್ಟಿದ್ದರು ಅಂತೆ. ಸೂರ್ಯದೇವರನ್ನು ವಿಶೇಷವಾಗಿ ತಪಸ್ಸು ಮಾಡಿದ, ಅದಕ್ಕೆ ಸೂರ್ಯದೇವರು ಪ್ರತ್ಯಕ್ಷರಾಗಿ ಒಂದು ವರವನ್ನು ಕೊಡ್ತಾರೆ. ನಿನ್ನ ನಗರ ಕಾಂಪಿಲ್ಯ ನಗರದ 5 ಯೋಜನ ಸುತ್ತಮುತ್ತ ಒಳಗಡೆ ಯಾರು ಬಂದರೂ ಕೂಡ ನಿನ್ನನ್ನು ಗೆಲ್ಲಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಎಂತಹ ದೊಡ್ಡ ಅತಿರಥ ಮಹಾರಥ ರಾಜಾಧಿರಾಜರೇ ಬಂದರೂ ಕೂಡ 5 ಯೋಜನದ ಒಳಗಡೆ ಬಂದರೆ ನೀನು ಅವರನ್ನು ಆರಾಮವಾಗಿ ಸೋಲಿಸಬಹುದು ಅಂತ ವರ ಕೊಟ್ಟುಬಿಟ್ಟಿರ್ತಾರೆ. ಈ ಕೌರವರಿಗೆ ಅದು ಗೊತ್ತೇ ಇರೋದಿಲ್ಲ. ನೇರವಾಗಿ ಬಂದವರೇ ನೇರವಾಗಿ ಅವನ ಅರಮನೆಗೆ ಕಾಲಿಡ್ತಾರೆ. ದೃಪದ ಮಹಾರಾಜ, ಮಹಾಭಾರತದಲ್ಲಿ ಹೇಳುವಂತೆ ದೃಪದ ಮಹಾರಾಜವನ್ನು ಸೋಲಿಸಲಿಲ್ಲ. ದೃಪದ ಮಹಾರಾಜನ ರಾಜ್ಯದ ಸಣ್ಣ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು ತಮ್ಮ ಕೈಯಲ್ಲಿ ಸೌಟು ಹಿಡಿದುಕೊಂಡು ಓಡಿಸಿದ್ರಂತೆ. ಆಗಿನ ಕಾಲದ ಮಹಾಪರಾಕ್ರಮಶಾಲಿಗಳು ದುರ್ಯೋಧನಾದಿಗಳು, ದ್ರೋಣಾಚಾರ್ಯರ ಶಿಷ್ಯರು. ಅಂತಹ ದ್ರೋಣಾಚಾರ್ಯರ ಶಿಷ್ಯರಾದಂತಹ ಭೀಮಸೇನನನ್ನು, ದುಶ್ಯಾಸನನನ್ನು, ಮಹಾಪರಾಕ್ರಮಶಾಲಿಗಳನ್ನು ಹೆಣ್ಣು ಮಕ್ಕಳು, ವಯಸ್ಸಾದಂಥವರು, ಚಿಕ್ಕ ಚಿಕ್ಕ ಮಕ್ಕಳು ಕೈಯಲ್ಲಿ ಒನಕೆ, ಸೌಟು, ಕೋಲು ಹಿಡ್ಕೊಂಡು ಓಡಿಸಿಬಿಟ್ರು ಅಂತೆ. ಅದಕ್ಕೆಲ್ಲ ಪ್ರಧಾನ ಕಾರಣ ಸೂರ್ಯದೇವರ ವರ. ಇದು ಗೊತ್ತೇ ಇರಲಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳ ಕೈಯಲ್ಲಿ ಸೋತು ತಮ್ಮ ತಮ್ಮ ಮನೆಗೆ ವಾಪಸ್ ಬಂದುಬಿಡ್ತಾರೆ. ಈ ವಿಚಾರ ಪಾಂಡವರಿಗೆ ಗೊತ್ತಿರುತ್ತೆ. ಅಲ್ಲಿ ಏನಾಯಿತು, ಕೌರವರನ್ನು ಓಡಿಸ್ತಾ ಬಂದ್ರಂತೆ. ಕೌರವರು ಮುಂದೆ ಓಡ್ತಾ ಇದ್ದಾರೆ, ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ, ಆ ರಾಜ್ಯದ ಸೈನಿಕರು, ಹೆಣ್ಣು ಮಕ್ಕಳು, ವಯಸ್ಸಾದಂಥವ್ರು ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಓಡ್ತಾ 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 ಎಲ್ಲಿಗೆ ಬಂದುಬಿಟ್ರು, 5 ಯೋಜನ ದೂರ ಏನಿತ್ತಲ್ಲ ದಾಟಿ ಬಂದುಬಿಟ್ರಂತೆ. ಆ ಲಿಮಿಟನ್ನು ದಾಟಿ ಬಂದುಬಿಟ್ರು. ದಾಟಿ ಬಂದಾಗ ಏನಾಯಿತು, ಶಕ್ತಿ ಕಡಿಮೆ ಆಯಿತು. ಕೌರವರು ಓಡಿ ಹೋಗಿಬಿಟ್ರು ತಮ್ಮ ತಮ್ಮ ಅರಮನೆಗೆ. ಅವರಿಗೆ ಆ ವಿಚಾರ ಗೊತ್ತೇ ಇಲ್ಲ. ಯಾವಾಗ ಅದನ್ನು ದಾಟಿ ಹೊರಗಡೆ ಬಂದರೋ ಆವಾಗ ಅಲ್ಲಿದ್ದಂತಹ ಪಾಂಡವರೆಲ್ಲರೂ ಕೂಡ ನೇರವಾಗಿ ಅವರ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಯಾವಾಗ ಸೈನ್ಯ ನಗರದಿಂದಾಗಿ ಹೊರಗಡೆ ಬಂದುಬಿಡುತ್ತೋ ಆವಾಗ ಅನಾಯಾಸವಾಗಿ ಎಲ್ಲ ಪಾಂಡವರು ಕೂಡ ಸೇರಿಕೊಂಡು ದೃಪದನ ಸೈನ್ಯವನ್ನು ಸೋಲಿಸಿಬಿಡ್ತಾರೆ. ಸೋಲಿಸಿ ತಾವೇನು ಮಾಡ್ತಾರೆ, ದೃಪದನೊಬ್ಬನನ್ನೇ ಬಂಧನ ಮಾಡಿ ಅವನ ಕೈಗೆ ಕಾಲಿಗೆ ಹಗ್ಗವನ್ನು ಕಟ್ಟಿ ನೇರವಾಗಿ ಅವನನ್ನು ಕರೆದುಕೊಂಡು ಬಂದು ದ್ರೋಣಾಚಾರ್ಯರ ಮುಂದೆ ನಿಲ್ಲಿಸ್ತಾರೆ ಅಂತ. ಈ ರೀತಿಯಾಗಿ ಆದಾಗ ದ್ರೋಣಾಚಾರ್ಯರು ಒಂದು ದೊಡ್ಡ ಆಸನದಲ್ಲಿ, ರಾಜಗುರು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಆಭರಣ ವೇಷ ಹಾಕ್ಕೊಂಡಿರ್ಬೇಕು ಆ ರೀತಿಯಾದಂಥ ಒಳ್ಳೆಯ ವೈಭವದಲ್ಲಿ ಇದ್ದರು. ದೃಪದ ಎಲ್ಲ ಆಭರಣ ಎಲ್ಲ ಇದೆ, ಆದರೆ ಸಾಮಾನ್ಯ ಒಬ್ಬ ಅಪರಾಧಿಯಂತೆ ದ್ರೋಣಾಚಾರ್ಯರ ಕಾಲ ಕೆಳಗಡೆ ಬಿದ್ದಿದ್ದಾನೆ. ಯಾವ ದ್ರೋಣಾಚಾರ್ಯರು ಅವನ ಅರಮನೆಗೆ ಹೋದಾಗ ನಾನು ನಿಮ್ಮ ಸಹಾಧ್ಯಾಯಿ ಒಂದು ಆಕಳನ್ನು ಕೊಡು ಅಂತ ಕೇಳಿದಾಗ ನೀನು ಯಾರು ಅಂತಲೇ ಗೊತ್ತಿಲ್ಲ, ಬೇಕಾದರೆ ಒಂದು ಹೊತ್ತು ಊಟ ಹಾಕ್ತೇನೆ, ಗಂಜಿ ಹಾಕ್ತೇನೆ, ತಿನ್ಕೊಂಡು ಹೋಗು ಅಂತ ಹೇಳಿದ್ದಾನೋ ಅದೇ ದೃಪದ ಇವತ್ತು ದ್ರೋಣಾಚಾರ್ಯರ ಕಾಲಿನ ಬುಡದಲ್ಲಿ ಬಿದ್ದಿದ್ದಾನೆ. ದ್ರೋಣಾಚಾರ್ಯ ಹೇಳ್ತಾರೆ, ನಾನು ಯಾರು ಅಂತ ಗೊತ್ತಾ ದೃಪದ ನಿನಗೆ ಅಂತ. ದೃಪದನಿಗೆ ತುಂಬ ಬೇಸರ ಆಗುತ್ತೆ, ತುಂಬ ದುಃಖ ಆಗುತ್ತೆ. ಅದಕ್ಕೆ ಹೇಳ್ತಾನೆ, ದ್ರೋಣಾಚಾರ್ಯ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ಇವತ್ತಿನಿಂದಾಗಿ ಸಾಯುವ ತನಕ ನಾನು ನಿಮ್ಮ ಮಿತ್ರನಾಗಿ ನಿಮ್ಮ ಸೇವಕನಾಗಿ ಇರ್ತೇನೆ, ಹಾಗಾಗಿ ಯಾವ ತಪ್ಪನ್ನು ಕೂಡ ಮಾಡೋದಿಲ್ಲ ಎಂಬುದಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ, ಬಿಟ್ಟುಬಿಡಿ ನನ್ನ ಅಂತ. ಆವಾಗ ದ್ರೋಣಾಚಾರ್ಯರು ಅವನ ಮಾತಿನಿಂದಾಗಿ ಉತ್ತರ ಕೊಡ್ತಾರೆ ಅಂತೆ. ಅವನು ಹಿಂದೆ ಸಾರಿ ಬಂದಾಗ ಏನು ಹೇಳಿದ್ದ, ಯಾವಾಗಲೂ ಒಬ್ಬ ರಾಜ ಇನ್ನೊಬ್ಬ ರಾಜನೊಟ್ಟಿಗೆ ಸ್ನೇಹವನ್ನು ಮಾಡಬೇಕು, ಫ್ರೆಂಡ್ಶಿಪ್ ಮಾಡಬೇಕು. ನೀನೊಬ್ಬ ದಟ್ಟ ದರಿದ್ರ ಬ್ರಾಹ್ಮಣ ನನ್ನೊಟ್ಟಿಗೆ ಯಾಕೆ ಸ್ನೇಹ ಮಾಡ್ತೀಯ ಅಂತ ತಿರಸ್ಕಾರ ಮಾಡಿದ್ದ. ಈಗ ಅದೇ ಮಾತನ್ನು ಉಲ್ಟಾ ಹೇಳ್ತಾರೆ ಯಾರು, ದ್ರೋಣಾಚಾರ್ಯರು.
ಅಲ್ಲ ದೃಪದ, ನೀನೊಬ್ಬ ಶ್ರೇಷ್ಠ ರಾಜ, ನಾನು ಸಾಮಾನ್ಯ ದಟ್ಟ ದರಿದ್ರ ಬ್ರಾಹ್ಮಣ, ನನ್ನೊಟ್ಟಿಗೆ ಯಾಕೆ ನೀನು ಸ್ನೇಹ ಮಾಡ್ತೀಯಾ? ಆದರೂ ನಿನಗೇನಿದೆ ಅಪೇಕ್ಷೆ? ಸ್ನೇಹ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಹಾಗಾಗಿ ನೀನೇನು ಮಾಡಬೇಕು, ನಿನ್ನ ಅರ್ಧ ರಾಜ್ಯ ನನಗೆ ಕೊಡು, ಆವಾಗ ನನಗೂ ನಿನಗೂ ಸಮಾನ ಆಗುತ್ತೆ. ನನಗೂ ಅರ್ಧ ರಾಜ್ಯ, ನಿನಗೂ ಅರ್ಧ ರಾಜ್ಯ, ನಾನೂ ರಾಜ ನೀನೂ ರಾಜ, ಆವಾಗ ನೀನೇನು ಮಾಡುವಂತಿ, ನನ್ನ ಜೊತೆ ಸ್ನೇಹ ಮಾಡುವಂತಿ, ಫ್ರೆಂಡ್ಶಿಪ್ ಮಾಡುವಂತಿ ಎಂಬುದಾಗಿ ಚುಚ್ಚಿ ಮಾತನ್ನು ಹೇಳ್ತಾರೆ. ಆವಾಗ ದೃಪದನಿಗೆ ಬೇರೆ ಉಪಾಯ ಇಲ್ಲ, ಆಪ್ಷನ್ ಇಲ್ಲ. ಅರ್ಧ ರಾಜ್ಯ ಕೊಡದೇ ಹೋದರೆ ಇಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಹೋದದ್ದು ಅರ್ಧ ರಾಜ್ಯ ಹೋದರೂ ಪರವಾಗಿಲ್ಲ ಎಂಬುದಾಗಿ ತಾನು ತನ್ನ ಅರ್ಧ ರಾಜ್ಯವನ್ನು ತನ್ನ ಬಾಲ್ಯದ ಸ್ನೇಹಿತರಾದಂತಹ ದ್ರೋಣಾಚಾರ್ಯರಿಗೆ ಕೊಟ್ಟು ತಾನೇ ಮಾಡ್ತಾನೆ, ತನ್ನ ಅರಮನೆಗೆ ವಾಪಸ್ ಬಂದುಬಿಡ್ತಾನೆ. ಈ ರೀತಿಯಾಗಿ ಭೀಮ ಮತ್ತು ಅರ್ಜುನ ಮುಂತಾದಂತಹ ಪಾಂಡವರು ದ್ರೋಣಾಚಾರ್ಯನ ಮೇಲಿನ ವಿಶೇಷ ಒಂದು ಭಕ್ತಿಯಿಂದಾಗಿ ಆ ದೃಪದ ಮಹಾರಾಜನನ್ನು ಕರೆದುಕೊಂಡು ಬಂದು ಅವನಿಗೆ ಸಮರ್ಪಣೆ ಮಾಡಿದರು. ಇಷ್ಟೆಲ್ಲ ಆಯಿತು. ದೃಪದ ಹೇಳಿದ್ದ ಏನಂತ, ನಾನು ನಿಮ್ಮ ಜೊತೆಗೆ ಸಾಯೋ ತನಕ ಸ್ನೇಹಿತನಾಗಿರ್ತೇನೆ ಅಂತ. ಆದರೆ ಆ ಮಾತು ಹೇಳಿದ್ದು ಕೇವಲ ಬಾಯಿ ಮಾತಿಗೆ ಮಾತ್ರ. ಅಲ್ಲಿಂದ ಬಿಡಿಸ್ಕೊಳ್ಬೇಕಾಗಿತ್ತು, ಹೇಳಿದ ಅಷ್ಟೇ. ಕೊನೆಗೆ ಅನಿವಾರ್ಯವಾಗಿ ಅರ್ಧ ರಾಜ್ಯವನ್ನು ಕೂಡ ಕೊಟ್ಬಿಟ್ಟ. ಆದರೆ ಮನಸ್ಸಿನಲ್ಲಿ ಮಾತ್ರ ದ್ರೋಣಾಚಾರ್ಯರ ಬಗ್ಗೆ ಅಪರಿಮಿತವಾದಂತಹ ದ್ವೇಷ. ಏನಾದರೂ ಮಾಡಿ ಆ ದ್ರೋಣಾಚಾರ್ಯರನ್ನು ಸೋಲಿಸಬೇಕು, ಸಂಹಾರ ಮಾಡಬೇಕು ಅಂತ ಮೈಯಲ್ಲಿ ಕೊತ ಕುದಿತಾ ಇತ್ತು, ಅಷ್ಟು ದ್ವೇಷ ಇತ್ತು. ಅದೇ ಕಡೆ ಇನ್ನೊಂದು ಕಡೆ ಆಶ್ಚರ್ಯ. ಯಾರನ್ನು ನೋಡಿ? ಅರ್ಜುನನನ್ನು ನೋಡಿ ಅಂತೆ. ಅರ್ಜುನ ಇನ್ನು ಚಿಗುರು ಮೀಸೆ ಹುಡುಗ, ಯುವಕ, ಎಂತಹ ಪರಾಕ್ರಮ, ಏನಾದರೂ ಮಾಡಿ ಇವನನ್ನು ನನ್ನ ಅಳಿಯನನ್ನಾಗಿ ಮಾಡಿಕೊಳ್ಬೇಕು ಅಂತ. ದ್ರೋಣಾಚಾರ್ಯರನ್ನು ಹೇಗಾದರೂ ಮಾಡಿ ಅಪಮಾನ ಮಾಡಬೇಕು, ಸೋಲಿಸಬೇಕು, ಸಾಯಿಸಬೇಕು. ಅವರ ಶಿಷ್ಯ ಈ ಅರ್ಜುನ ಅವನನ್ನು ನನ್ನ ಅಳಿಯನನ್ನಾಗಿ ಮಾಡಿಕೊಳ್ಬೇಕು ಎಂಬುದಾಗಿ ತೀರ್ಮಾನ ಮಾಡಿ ಒಂದು ಯಾಗವನ್ನು ಮಾಡ್ತಾರೆ ಅಂತೆ. ಯಾಗದ ಉದ್ದೇಶ ಎರಡು. ಒಂದು, ದ್ರೋಣಾಚಾರ್ಯರನ್ನು ಸಂಹಾರ ಮಾಡುವಂತಹ ಮಗ ಹುಟ್ಟಬೇಕು, ನನ್ನ ದ್ರೌಪದಿಗೆ ಅರ್ಜುನನನ್ನು ಮದುವೆಯಾಗುವಂತಹ ಒಬ್ಬ ಹೆಣ್ಣು ಹುಟ್ಟಬೇಕು ಅಂತ. ಹೀಗೆ ಒಂದು ಗಂಡು ಮಗು ಆಗಬೇಕು, ಒಂದು ಹೆಣ್ಣು ಮಗು ಆಗಬೇಕು. ಗಂಡು ಮಗು ದ್ರೋಣಾಚಾರ್ಯರನ್ನು ಸಂಹಾರ ಮಾಡಬೇಕು, ಹೆಣ್ಣು ಮಗು ಅದೇ ದ್ರೋಣಾಚಾರ್ಯರ ಪ್ರೀತಿಪಾತ್ರ ಶಿಷ್ಯನಾದಂತಹ ಅರ್ಜುನನನ್ನು ಮದುವೆಯಾಗಬೇಕು ಅಂತ ಇಷ್ಟು ಉದ್ದೇಶದಿಂದಾಗಿ ದೊಡ್ಡ ಯಾಗವನ್ನು ಮಾಡ್ತಾರೆ. ಆದರೆ ಯಾಗದಲ್ಲಿ ಒಂದು ದೊಡ್ಡ ಅನರ್ಥ ನಡೆದು ಹೋಗಿಬಿಡುತ್ತೆ. ಯಜ್ಞ ಎಲ್ಲ ನಡೆಯುತ್ತೆ, ಯಜ್ಞ ಮುಗಿಯುತ್ತೆ. ಯಜ್ಞದಲ್ಲಿ ಸಾಮಾನ್ಯವಾಗಿ ಇವತ್ತು ನಾವು ನೋಡುವಂತೆ ಏನಾಗುತ್ತೆ, ಮನೆಯಲ್ಲಿ ಯಾವುದೋ ಹೋಮ ಮಾಡ್ತಾ ಇದ್ದರೆ ಪುಣ್ಯವಾಚನ ಆಗೋ ತನಕ ಗಂಡ ಹೆಂಡತಿ ಕೂತ್ಕೊಂಡಿರ್ತಾರೆ. ಪುಣ್ಯವಾಚನ ಆದ ನಂತರ ಹೆಂಡತಿ ಎದ್ದು ಹೋಗಿಬಿಡ್ತಾರೆ. ಅವ್ರಿಗೇನು ಕೆಲಸ ಇರುತ್ತೆ, ಗಂಡನೇ ಕೂತ್ಕೊಂಡೆಲ್ಲ ಮಾಡ್ತಾ ಇರ್ತಾರೆ. ಆವಾಗಲೂ ಅದೇ ಆಯಿತು ಅಂತೆ. ಪುಣ್ಯವಾಚನ ಇತ್ಯಾದಿಗಳೆಲ್ಲ ಆಯಿತು, ಇಬ್ಬರು ಕೂತ್ಕೊಂಡಿದ್ರು, ದೃಪದ ಮತ್ತು ಅವನ ಹೆಂಡತಿ ಎಲ್ಲ. ಯಾವಾಗ ಯಜ್ಞ ಮುಗಿಲಿಕ್ಕೆ ಬಂತು, ಯಜ್ಞ ಪ್ರಾರಂಭ ಆಯಿತು, ದೃಪದನ ಹೆಂಡತಿ ಎದ್ದು ಹೋಗ್ಬಿಟ್ಲು. ಕೊನೆಗೆ ಯಜ್ಞ ಎಲ್ಲ ಮುಗೀತು. ಯಜ್ಞ ಎಲ್ಲ ಮುಗಿದ ಮೇಲೆ ಆ ಉಳಿದಂತಹ ಶೇಷವನ್ನು, ಹವಿಸ್ಸಿನ ಆಹುತಿ ಹಾಕಿರ್ತಾರೆ, ಅದನ್ನು ಪ್ರಸಾದ ಅಂತ ಹೆಂಡತಿಗೆ ಕೊಡಬೇಕು. ಹೆಂಡತಿ ತಿಂದಾಗ ಅದರಿಂದ ಏನಾಗುತ್ತೆ, ಮಕ್ಕಳು ಹುಟ್ಟುತ್ತವೆ ಅಂತ. ಆ ರೀತಿಯಾಗಿ ಕೊನೆಗೆ ದೃಪದನ ಹೆಂಡತಿಯನ್ನು ಕರ್ಕೊಂಡು ಬಾ ಅಂತ ಅಲ್ಲಿದ್ದಂತಹ ಸೈನಿಕರಿಗೆ, ಹೆಂಗಸರಿಗೆಲ್ಲ ಹೇಳ್ತಾರೆ. ಆವಾಗ ಆ ಯಾವ ರಾಣಿ ಹೇಳ್ತಾಳೆ, ನಾಲಿಪ್ತಂ ವೈ ಮಮ ಮುಖಂ ಅಂತ, ನಾನು ನನ್ನ ಮುಖಕ್ಕೆ ಇನ್ನೂ ಪೌಡರ್ ಹಚ್ಕೊಂಡಿಲ್ಲ ಅಂತ ಹೇಳ್ತಾರೆ. ಇದೇ ಮಾತು, ನಾಲಿಪ್ತಂ ವೈ ಮಮ ಮುಖಂ, ನನ್ನ ಮುಖಕ್ಕಿನ್ನು ನಾನು ಗಂಧವನ್ನು ಹಚ್ಕೊಂಡಿಲ್ಲ, ಹಾಗಾಗಿ ನಾನಿನ್ನೂ ವಾಪಸ್ ಬರೋದಿಲ್ಲ, ಸ್ವಲ್ಪ ವೇಟ್ ಮಾಡಲಿಕ್ಕೆ ಹೇಳಿ ಪುರೋಹಿತರಿಗೆ ಅಂತ. ಸರಿ ಅಂತ ಸ್ವಲ್ಪ ಹೊತ್ತು ಕಾಯ್ತಾರೆ. ಮತ್ತೆ ಹೋಗಿ ಕರೀತಾಳೆ, ನಾನಿನ್ನೂ ಆಭರಣ ಹಾಕ್ಕೊಂಡಿಲ್ಲ, ನಾನು ದೊಡ್ಡ ರಾಜಕುಮಾರಿ, ಅಲ್ಲಿಗೆ ಬಂದರೆ ನನ್ನ ಸೌಂದರ್ಯ ಹಾಳಾಗುತ್ತೆ, ಆ ಹೊಗೆಗೆ ಸ್ವಲ್ಪ ಹೊತ್ತು ತಡಿಲಿಕ್ಕೆ ಹೇಳಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಯಿತು, ಎಷ್ಟಾದರೂ ಕೂಡ ವಾಪಸ್ ಬರೋದೇ ಇಲ್ಲ. ಕೊನೆಗೆ ಪುರೋಹಿತರು ಒಂದು ತೀರ್ಮಾನ ಮಾಡ್ತಾರೆ. ರಾಣಿನ ಕರೀಲಿಕ್ಕೆ ಅಂತ ಗಂಡನನ್ನು ಕರೆಸಿದರೆ, ಸೇವಕರನ್ನು ಕಳಿಸಿದರೆ ಅವರು ಏನೋ ಮಾತು ಹೇಳಿ ಬೈದು ಕಳಿಸಿಬಿಡ್ತಾಳೆ. ನಾವೇ ಹೋಗೋಣ, ಪುರೋಹಿತರೇ ಹೋಗ್ಬಿಡೋಣ, ಪುರೋಹಿತರೇ ಸ್ವಲ್ಪ ಗೌರವ ಕೊಡ್ತಾಳೆ ಅಂತ ಗೌರವ ಕೊಡ್ಬೋದೇನೋ ಅಂತ ಅಂದ್ಕೊಂಡು ಹೋಗ್ತಾರೆ. ಪುರೋಹಿತರೇ ಕರೆದುಕೊಂಡು ಬರಲಿಕ್ಕೆ ಹೋಗ್ತಾರೆ. ಆವಾಗ ಅತ್ಯಂತ ಕ್ರೂರವಾಗಿ ಒಂದು ಮಾತನ್ನು ಹೇಳ್ತಾಳೆ ದೃಪದರ ಹೆಂಡತಿ, ತಿಷ್ಠಯಾಜ ನತೆ ನಪತ್ನಿ ತೇಸ್ಮಿ ಅಂತ.
ಪುರೋಹಿತರೇ ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾನೇ ನಿಮ್ಮ ಹೆಂಡತಿ ಅಲ್ಲ, ಕರೆದ ತಕ್ಷಣ ಬರಲಿಕ್ಕೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಎಂಬುದಾಗಿ ಹೇಳಿಬಿಡ್ತಾಳೆ. ಪುರೋಹಿತರಿಗೆ ತುಂಬ ಸಿಟ್ಟು ಬರುತ್ತೆ. ಗಂಟೆಗಟ್ಟಲೆ ಕಾಯ್ದರು, ಎಷ್ಟು ಕಾದರೂ ಕೂಡ ಆಭರಣ ಹಾಕ್ಕೊಳ್ಬೇಕು, ಅಲಂಕಾರ ಮಾಡಿಕೊಳ್ಬೇಕು ಅಂತ ಏನಾಯಿತು, ಆ ಹೆಂಡತಿ ಆದಂಥವಳು ಬರಲೇ ಇಲ್ಲ. ಇವತ್ತು ನಾವು ನೋಡ್ತೇವೆ ಸಾಮಾನ್ಯವಾಗಿ ಈ 60ನೇ ಶಾಂತಿ ಆದಾಗೆಲ್ಲ ಕಾಮನ್ ಇದೇ ಸಮಸ್ಯೆ. 60ನೇ ಶಾಂತಿಯಲ್ಲಿ ಅಭಿಷೇಕ ಆಗುತ್ತೆ. ಅಭಿಷೇಕ ಆದ ತಕ್ಷಣ ಗಂಡ ವಾಪಸ್ 5 ನಿಮಿಷದಲ್ಲಿ ಬಂದುಬಿಡ್ತಾನೆ ಮಡಿ ಉಟ್ಕೊಂಡು. ಹೆಂಡತಿ ಆದಳು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಕೆಲಸ, ಒಂದು ಗಂಟೆ ಆಗಿಬಿಡುತ್ತೆ. ಕೆಲವೊಂದು ಕಡೆ ಏನು ಮಾಡಿಬಿಟ್ಟಿರ್ತಾರೆ, ಬ್ಯೂಟಿಷಿಯನ್ ಕರೆಸಿಬಿಟ್ಟಿರ್ತಾರೆ. 60ನೇ ವರ್ಷದ ಸಂದರ್ಭದಲ್ಲಿಯೂ ಕೂಡ ಬ್ಯೂಟಿಷಿಯನ್ನ ಕರೆಸಿ ಮೈಗೆ ಮುಖಕ್ಕೆಲ್ಲ ಮೇಕಪ್ ಮಾಡಿಕೊಂಡು ಆಮೇಲೆ ಬರ್ತಾರೆ. ಇದೇ ಸಂದರ್ಭ ಆಯಿತು ಯಾರಿಗೆ, ದೃಪದನ ಹೆಂಡತಿಗೆ ಖಡಾಖಂಡಿತವಾಗಿ ಹೇಳಿಬಿಟ್ರು, ನಾನೇನು ನಿಮ್ಮ ಹೆಂಡತಿ ಅಲ್ಲ ಅಂತ. ಪುರೋಹಿತರಿಗೆ ಭಾರಿ ಸಿಟ್ಟು ಬಂದುಬಿಡ್ತು. ನಾನೇನೋ ದೃಪದ ಮಹಾರಾಜನಿಗೆ ಸಂತಾನ ಆಗಿಲ್ಲ, ರಾಜ್ಯ ಉಳಿಬೇಕು ಅಂತ ಬಂದು ಇಷ್ಟು ಶ್ರದ್ಧೆಯಿಂದ ಇಷ್ಟು ಹೊತ್ತು ಲೇಟ್ ಆದರೂ ಕೂಡ ಭಕ್ತಿಯಿಂದ ನಾವು ಹೋಮ ಮಾಡಿಸ್ತಾ ಇದ್ದೇವೆ, ಇವಳಿಗೆ ನೋಡಿದರೆ ಇಷ್ಟು ಅಹಂಕಾರ ಎಂಬುದಾಗಿ ಅವರೇನು ಮಾಡ್ತಾರೆ, ರಾಣಿ ನೀನು ಬರುವಂತಹ ಅವಶ್ಯಕತೆಯೇ ಇಲ್ಲ, ನಿನ್ನ ಸಹಾಯವಿಲ್ಲದೇನೆ, ನಿನ್ನ ಉಪಸ್ಥಿತಿ ಇಲ್ಲದೇನೆ ನಾವು ಏನು ಮಾಡ್ತೇವೆ, ಮಕ್ಕಳನ್ನು ದೃಪದನಿಗೆ ಕೊಡ್ತೇವೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಮಾಡಿ ಅವರೇನು ಮಾಡ್ತಾರೆ, ರಾಣಿಗೆ ಕೊಡಬೇಕು ಅಂತ ಇಟ್ಟಂತಹ ಹವಿಸ್ಸನ್ನು, ಹೋಮದ ಆ ಒಂದು ಪ್ರಸಾದವನ್ನು ನೇರವಾಗಿ ಅಗ್ನಿಯ ಕುಂಡಕ್ಕೆ ಹಾಕಿಬಿಡ್ತಾರೆ ಅಂತೆ. ಅಗ್ನಿಯ ಕುಂಡಕ್ಕೆ ಮಂತ್ರ ಹೇಳಿ ಹಾಕಿದ್ದೇ ತಡ ಸಾಕ್ಷಾತ್ ಅಗ್ನಿದೇವರ ಒಂದು ಕುಂಡದಿಂದಾಗಿ ನೇರವಾಗಿ ಇಬ್ಬರು ಬರ್ತಾರೆ. ಒಂದು ಸ್ತ್ರೀ ದೇಹ, ಇನ್ನೊಂದು ಪುರುಷ ದೇಹ. ಸಾಕ್ಷಾತ್ ದೃಷ್ಟದ್ಯುಮ್ನ ಮತ್ತು ದ್ರೌಪದಿಯರು ಅಯೋನಿಜರಾಗಿ, ಅಂದರೆ ಸ್ತ್ರೀ ಪುರುಷರ ಸಂಪರ್ಕವೇ ಇಲ್ಲದಂತೆ ಅತ್ಯಂತ ಪರಿಶುದ್ಧ ದೇಹದಿಂದಾಗಿ ಆ ರೀತಿಯಾದಂಥ ಅಗ್ನಿಕುಂಡದಿಂದಾಗಿ ಬರ್ತಾರೆ. ಈ ರೀತಿಯಾಗಿ ಬಂದಂಥವಳು ಸಾಕ್ಷಾತ್ ದ್ರೌಪದಿ ದೇವಿ, ವಿಶೇಷವಾಗಿ ಭಾರತೀ ದೇವಿಯ ಸನ್ನಿಧಾನ, ಅದರ ಜೊತೆಗೆ ಅಶ್ವಿನಿ ದೇವತೆಗಳ ಹೆಂಡತಿ ಮತ್ತು ಶ್ಯಾಮಲೆ ಮತ್ತು ಯಾವ ಉಷಾದೇವಿ ಶಚಿದೇವಿಯರ ಸನ್ನಿಧಾನದಿಂದ ಕುಡಿದುಕೊಂಡು ಸಾಕ್ಷಾತ್ ಭಾರತೀ ದೇವಿಯೇ ಅದರಿಂದ ಎದ್ದು ಬರ್ತಾಳೆ ಅಂತೆ. ಈ ರೀತಿಯಾಗಿ ಆ ಹೆಂಡತಿ ತೋರಿದ ಅಹಂಕಾರ ಅದರಿಂದಾಗಿ ದೃಪದನಿಗೆ ಮಕ್ಕಳೇನೋ ಆಯಿತು, ಆದರೆ ನೇರವಾಗಿ ತನ್ನ ಹೆಂಡತಿಗೆ ಮಕ್ಕಳಾಗಲಿಲ್ಲ. ಈ ರೀತಿಯಾಗಿ ಯಜ್ಞದಿಂದಾಗಿ ಆ ಮಕ್ಕಳು ಹುಟ್ಟಿ ಬರ್ತಾರೆ. ಇವತ್ತು ಕೂಡ ಅದು ಆ ಯಜ್ಞಕುಂಡ ಇವತ್ತು ಹಾಗೇ ಇದೆ ಅಂತೆ. ಆ ಕಾಂಪಿಲ್ಲೆ ಎಂಬಂತಹ ನಗರ, ಆ ನಗರದಲ್ಲಿ ದ್ರೌಪದಿ ಮತ್ತು ದುಷ್ಟದ್ಯುಮ್ನ ಹುಟ್ಟಿದಂತಹ ಯಜ್ಞಕುಂಡ ಇವತ್ತು ಅದೇ ರೀತಿಯಾಗಿದೆ. ಆ ರೀತಿಯಾಗಿ ಹುಡ್ತಾರೆ. ಹಾಗಾಗಿ ದ್ರೌಪದಿ ದೇವಿ ಅತ್ಯಂತ ಧರ್ಮಿಷ್ಠಳಾದಂತಹ ಹೆಂಗಸು ಅಂತೆ. ಯಾಕೆ, ಮನುಷ್ಯರ ಸಂಪರ್ಕವೇ ಇಲ್ಲದಂತೆ ಹುಟ್ಟಿದಂತಹ ಶ್ರೇಷ್ಠ ದೇವತಾ ಸ್ತ್ರೀ. ಹಾಗಾಗಿ ಅವಳು ಅತ್ಯಂತ ಪರಿಶುದ್ಧಳಾಗಿದ್ದಳು, ಸದಾಕಾಲ ಧರ್ಮಾಚರಣೆಯನ್ನೇ ಮಾಡ್ತಾ ಇದ್ಲು ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಒಂದು ಸಂದರ್ಭ ಬರುತ್ತೆ ಅರಣ್ಯ ಪರ್ವದಲ್ಲಿ, ವನಪರ್ವದಲ್ಲಿ. ಅಲ್ಲೇನಾಗುತ್ತೆ, ದ್ರೌಪದಿ ಒಂದು ಮಾತು ಕೇಳ್ತಾಳೆ ಧರ್ಮರಾಜನ ಹತ್ರ. ಅಲ್ಲ ಸ್ವಾಮಿ, ನಾವು ಇಷ್ಟು ವರ್ಷಗಳ ಕಾಲ ಧರ್ಮ ಇದನ್ನು ಮಾಡಬೇಕು ಅದನ್ನು ಮಾಡಬಾರ್ದು ಅಂತ ಧರ್ಮನಿಷ್ಠೆಯಿಂದಾಗಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದೆವು, ಕೊನೆಗೆ ನಮ್ಗೆ ಸಿಕ್ಕಿದ್ದೇನೋ ಈ ವನವಾಸದ ಕೆಟ್ಟ ದುಃಖ ಸಿಕ್ಕಿದೆ, ಈ ರೀತಿಯಾಗಿ ಯಾಕಾಯಿತು ನಮಗೆ ಅಂತ. ನೀವು ಧರ್ಮರಾಜ, ಹೆಸರಿಗೆ ಧರ್ಮರಾಜ, ಧರ್ಮದ ಮೂರ್ತಿ. ಇನ್ನೊಬ್ಬ ಭೀಮಸೇನ ದೇವರು, ನಿಷ್ಕಾಮ ಭಕ್ತಿ, ಪರಮಾತ್ಮನಲ್ಲಿ ಅವಿಚ್ಛಿನ್ನವಾದಂಥ ಭಕ್ತಿಯನ್ನು ಮಾಡುವಂಥವನು. ಅರ್ಜುನ ಕೃಷ್ಣನಿಗೆ ಅತ್ಯಂತ ಪ್ರೀತಿಪಾತ್ರನಾದವನು. ಇಂತಹ ಒಳ್ಳೊಳ್ಳೆ ಧರ್ಮಿಷ್ಠರಿದ್ದರೂ ಕೂಡ ನಮಗೆ ಯಾಕೆ ಈ ರೀತಿಯಾದಂತಹ ಶಿಕ್ಷೆ ಬಂತು ಎಂಬುದಾಗಿ ಕೇಳ್ತಾಳೆ. ದುರ್ಯೋಧನ ನೋಡಿದರೆ ಅತ್ಯಂತ ಕೆಟ್ಟ ವ್ಯಕ್ತಿ, ಅವನು ಅರಮನೆಯಲ್ಲಿ ಆರಾಮವಾಗಿ ಭೋಗ ಮಾಡ್ತಾ ಇದ್ದಾನೆ. ನಾವು ಧರ್ಮಿಷ್ಠರಾದಂಥವರು ಈ ಕಾಡಿನಲ್ಲಿ ಎಲೆ ಗೆಡ್ಡೆ ತಿನ್ಕೊಂಡು ದುಃಖ ಪಡ್ತಾ ಇದ್ದೇವೆ, ಈ ರೀತಿಯಾದಂಥ ಕಷ್ಟ ನಮಗೆ ಯಾಕೆ ಬಂತು ಎಂಬುದಾಗಿ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕೇಳಿದಾಗ ಧರ್ಮರಾಜ ಹೇಳ್ತಾನೆ, ದ್ರೌಪದಿ ಇದೇನು ಆಶ್ಚರ್ಯ, ನೀನು ಈ ರೀತಿಯಾಗಿ ಮಾತಾಡ್ತಾ ಇದ್ದೀಯಾ ಅಂತ. ಯಾಕೆ ಅಂದರೆ ಇಡೀ ಜಗತ್ತಿನಲ್ಲಿ ಧರ್ಮದ ಮಹತ್ವ ಜಾಸ್ತಿ ಗೊತ್ತಿರೋದು ನಿನಗೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂದರೆ ನೀನು ಯಾವುದೋ ಒಬ್ಬ ಹೆಂಗಸಿನಿಂದ ಗಂಡಸಿನಿಂದ ಹುಟ್ಟಿದಂತಹ ಸಾಮಾನ್ಯ ಹೆಣ್ಣಲ್ಲ, ಧರ್ಮದ ಪ್ರತಿರೂಪದಂತೆ ಆ ಅಗ್ನಿಕುಂಡದಿಂದಾಗಿ ಹೊರಬಂದಂತಹ ಸಾಕ್ಷಾತ್ ಅಯೋನಿಜ ನೀನು. ಅಂತಹ ನೀನು ಈ ರೀತಿಯಾಗಿ ಧರ್ಮದ ಬಗ್ಗೆ ಯಾವತ್ತೂ ಕೂಡ ತಪ್ಪು ಮಾತನ್ನು ಆಡಬಾರದು. ಧರ್ಮ ಕೆಲವೊಮ್ಮೆ ನಮಗೆ ಆಚರಣೆ ಮಾಡಲಿಕ್ಕೆ ಕಷ್ಟ ಅಂತ ಅನಿಸುತ್ತೆ, ಆದರೆ ಕಷ್ಟ ಅದು ಸ್ವಲ್ಪ ಕಾಲ ಮಾತ್ರ. ಕಷ್ಟವನ್ನು ಅನುಭವಿಸಿದ ನಂತರ ನಮಗೆ ಸುಖ ಎಂಬುದು ಕಟ್ಟಿಟ್ಟ ಬುತ್ತಿ ಇದ್ದೇ ಇರುತ್ತೆ. ಹಾಗೆ
ಅಧರ್ಮವನ್ನು ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಸುಖ ಎಂಬುದು ಹಾಗೇ ಆಗುತ್ತೆ. ಆ ಸುಖವೂ ಕೂಡ ಅಲ್ಪ ಕಾಲ ಮಾತ್ರ, ಸ್ವಲ್ಪ ಕಾಲ ಮಾತ್ರ. ಆಮೇಲೆ ಅವರಿಗೆ ದುಃಖ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನೀನೇನೂ ಚಿಂತೆ ಮಾಡಬೇಡ. ನಮ್ಮ ಈ ವನವಾಸ ಅಜ್ಞಾತವಾಸ ಎಲ್ಲ ಆದಮೇಲೆ ನಾವು ಆರಾಮವಾಗಿ ರಾಜಕುಮಾರರಾಗಿ ಮೆರಿತೇವೆ, ಅದಕ್ಕೆ ಚಿಂತೆ ಮಾಡಬೇಡ ಎಂಬುದಾಗಿ ಹೇಳ್ತಾರೆ. ಹೀಗೆ ನೀನು ಧರ್ಮದ ಪ್ರತಿರೂಪ ಎಂಬುದಾಗಿ ಆ ದ್ರೌಪದಿಗೆ ಧರ್ಮರಾಜ ಹೇಳ್ತಾನೆ. ಹೀಗೆ ಅಂತಹ ದ್ರೌಪದಿಯ ಜನನ ಆಗುತ್ತೆ. ಇಷ್ಟೆಲ್ಲ ಆದ ನಂತರ ಅರ್ಜುನನಿಗೆ ದ್ರೋಣಾಚಾರ್ಯರು ಒಂದು ದಿವಸ ಕರೆದು ಉಪದೇಶವನ್ನು ಮಾಡ್ತಾರೆ ಅಂತೆ. ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ, ನನಗೆ ಇಷ್ಟು ಜನ ಶಿಷ್ಯರಿದ್ದಾರೆ. ಎಲ್ಲ ಶಿಷ್ಯರಲ್ಲಿ ನನಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ಅತ್ಯಂತ ಪರಾಕ್ರಮಿ ಶಿಷ್ಯ ಅಂತ ಹೇಳಿದರೆ ಅದು ನೀನೊಬ್ಬನೇ ಅಂತ. ವಾಸ್ತವಿಕವಾಗಿ ಅರ್ಜುನನಿಗಿಂತ ಪರಾಕ್ರಮಶಾಲಿ ಭೀಮಸೇನ. ಆದರೆ ಭೀಮಸೇನ ಯಾವತ್ತೂ ಕೂಡ ದ್ರೋಣಾಚಾರ್ಯರ ಹತ್ತಿರ ಹೋಗಿ ಅಧ್ಯಯನ ಮಾಡಿದವನಲ್ಲ, ಸುಮ್ಮನೆ ಇರ್ತಾ ಇದ್ದ ಅಷ್ಟೇ. ಅರ್ಜುನ ಮಾತ್ರ ಒಳ್ಳೆ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲವನ್ನು ಕೂಡ ಅಭ್ಯಾಸ ಮಾಡಿದ್ದ. ಇಷ್ಟೆಲ್ಲ ಅಭ್ಯಾಸ ಮಾಡಿದ ಮೇಲೆ ಅರ್ಜುನನಿಗೆ ಒಂದು ಮಾತು ಹೇಳ್ತಾರೆ, ಅರ್ಜುನ, ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಬಿಲ್ವಿದ್ಯೆಯಲ್ಲಿ ಪ್ರವೀಣ ಅಂತ ಹೇಳಿದ್ರೆ ಅದು ನೀನೊಬ್ಬನೇ. ಆದರೆ ನಾನು ದೊಡ್ಡ ವಿದ್ಯಾವಂತ, ನಾನು ದೊಡ್ಡ ಧನುರ್ಧಾರಿ ಎಂಬುದಾಗಿ ನೀನು ಸರ್ವಥಾ ಅಹಂಕಾರವನ್ನು ಪಡಬೇಡ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ತದಧೀನಂ ಜಗತ್ಸರ್ವಂ ತತ್ಫಲೀನಂ ತದುದ್ಭವಂ ಸಯೇವ ಕರ್ತಾ ಭೋಕ್ತಾಚ ಸಂಹರ್ತಾಚ ಜಗನ್ಮಯ ಅಂತ. ನೀನೇನು ಇವತ್ತು ದೊಡ್ಡ ವಿದ್ಯೆ ಬಿಲ್ವಿದ್ಯೆಗಾರ ಅಂತ ಹೇಳ್ತಾ ಇದ್ದೀಯಾ, ಆ ಬಿಲ್ವಿದ್ಯೆ ನಿನಗೆ ಬಂದಿದ್ದು ಯಾರಿಂದ? ಪರಮಾತ್ಮನ ಅನುಗ್ರಹದಿಂದಾಗಿ. ಹಾಗಾಗಿ ನೀನೇನು ಮಾಡಬೇಕು ಅಂತ ಹೇಳಿದ್ರೆ, ಕೇವಲ ದೊಡ್ಡ ಧನುರ್ಧಾರಿಯಾದರೆ ಅದರಿಂದ ಉಪಯೋಗ ಇಲ್ಲ. ನೀನು ಮುಂದೆ ಪರಮಾತ್ಮನ ದೊಡ್ಡ ಭಕ್ತ ಆಗಬೇಕು. ಪರಮಾತ್ಮನ ದೊಡ್ಡ ಭಕ್ತ ಆದಾಗ ಮಾತ್ರ ನಿನಗೂ ಸಾರ್ಥಕ್ಯ, ನಿನ್ನನ್ನು ಹೊಡೆದಂತಹ ತಾಯಿಗೂ ಸಾರ್ಥಕ್ಯ, ನೀನು ಪಡೆದಂತಹ ಬಿಲ್ವಿದ್ಯೆಗೂ ಸಾರ್ಥಕ್ಯ. ಹಾಗಾಗಿ ಯಾವುದೇ ವ್ಯಕ್ತಿಗಳಾಗಲಿ, ಯಾವುದೇ ಕೆಲಸ ಆಗಲಿ, ಯಾವುದೇ ಆಗಲಿ, ಅದೆಲ್ಲದಕ್ಕೂ ಕೂಡ ಒಂದು ಸಾರ್ಥಕತೆ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮನ ಭಕ್ತಿ ಎಂಬುದು ಅದರ ಜೊತೆಗೆ ಸೇರಿದಾಗ ಅದಕ್ಕೆ ಸಾರ್ಥಕ್ಯ ಎಂಬುದು ಸಿಗುತ್ತೆ. ಹಾಗಾಗಿ ದ್ರೋಣಾಚಾರ್ಯರು ಉಪದೇಶವನ್ನು ಮಾಡ್ತಾರೆ, ಕೃಷ್ಣ ಇರುವ ತನಕ ಮಾತ್ರ ನಿನಗೆ ಜಯ. ಹಾಗಾಗಿ ಕೃಷ್ಣನಲ್ಲಿ ವಿಶೇಷವಾದಂಥ ಭಕ್ತಿಯನ್ನು ಮಾಡು. ಕೃಷ್ಣ ನಿನಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ. ಇಲ್ಲದೆ ಹೋದರೆ ನೀನು ಅಹಂಕಾರ ಪಟ್ಟರೆ ನಿನ್ನ ಎಲ್ಲ ವಿದ್ಯೆ ಕೂಡ ನಾಶವಾಗಿ ಹೋಗಿಬಿಡುತ್ತೆ ಎಂಬುದಾಗಿ ಯಾವತ್ತೂ ಕೂಡ ಅಹಂಕಾರ ಪಡಬೇಡ ಅಂತ ಉಪದೇಶ ಮಾಡ್ತಾನೆ. ಈ ಮಾತು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೃಷ್ಣ ಪರಂಧಾಮಕ್ಕೆ ಹೋದ. ಪರಂಧಾಮಕ್ಕೆ ಹೋದ ನಂತರ ಅರ್ಜುನ ಆ ಕೃಷ್ಣನ ಹೆಂಡತಿಯರನ್ನು ಕರೆದುಕೊಂಡು ಬರಲಿಕ್ಕೆ ಅಂತ ಹೋಗ್ತಾನೆ. ಹಸ್ತಿನಾವತಿ ಕರೆದುಕೊಂಡು ಬರಬೇಕು ಅಂತ. ಕರೆದುಕೊಂಡು ಬರಬೇಕಾದರೆ ಮಧ್ಯದಲ್ಲಿ ಈ ಮ್ಲೇಚ್ಛರು ಅಂದರೆ ಕಾಡಿನ ಜನ, ಸಾಮಾನ್ಯವಾದ ಕಾಡಿನಲ್ಲಿ ಬೇಟೆಯಾಡಿಕೊಂಡಿರುವಂತಹ ಜನ ಅರ್ಜುನನ ಮೇಲೆ ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಿದಾಗ ಸಾಮಾನ್ಯ ಕಾಡಿನ ಜನರ ಕೈಯಲ್ಲಿ ಯಾರು ಸೋತು ಹೋಗ್ತಾನೆ? ಅರ್ಜುನ ಸೋತು ಹೋಗಿಬಿಡ್ತಾನೆ ಅಂತೆ. ಆವಾಗ ಅರ್ಜುನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಎಂತಹ ಅರ್ಜುನ ನಾನು? ಮಹಾಭಾರತ ಸಂದರ್ಭದಲ್ಲಿ ಅನೇಕ ಭೀಷ್ಮ, ದ್ರೋಣ ಮುಂತಾದಂತಹ ಅನೇಕ ಪರಾಕ್ರಮಶಾಲಿಗಳನ್ನು ಎದುರಿಸಿದಂಥ ದೊಡ್ಡ ವ್ಯಕ್ತಿ, ಮೂರ್ಲೋಕದ ಗಂಡ ಅಂತ ಪ್ರಸಿದ್ಧರಾದಂತಹ ವ್ಯಕ್ತಿ ನಾನು. ಅಂತಹ ನನಗೆ ಮೂರ್ಲೋಕದ ಗಂಡನಾದಂತಹ ಗಾಂಡೀವಧಾರಿಯಾದಂತಹ ಅರ್ಜುನನಿಗೆ ಈ ಸಾಮಾನ್ಯ ಕಾಡಿನ ಬೇಟೆಯಾಡುವಂತಹ ಜನ ಅವ್ರ ಕೈಯಲ್ಲಿ ಸೋತು ಬಿಟ್ಟನಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಆವಾಗ ನನ್ನ ಜೊತೆ ಯಾರಿದ್ದರು? ಕೃಷ್ಣ ಇದ್ದ. ಕೃಷ್ಣನ ಅನುಗ್ರಹದ ಶ್ರೀರಕ್ಷೆ ಇತ್ತು. ಈಗ ಕೃಷ್ಣ ಇಲ್ಲ, ಹಾಗಾಗಿ ನನಗೇನಾಯಿತು? ಸೋಲಾಯಿತು ಅಂತ. ಅದೇ ರೀತಿ ಮಹಾಭಾರತ ಯುದ್ಧದ ಕೊನೆಯಲ್ಲಿ ನಿಮಗೆಲ್ಲ ಗೊತ್ತೇ ಇರುವಂತೆ ರಥದಿಂದಾಗಿ ಮೊದಲು ಪ್ರತಿನಿತ್ಯ ಯಾರು ಕೆಳಗೆ ಇಳಿತಾ ಇದ್ರು? ಕೃಷ್ಣ ಕೆಳಗೆ ಇಳಿತಾ ಇದ್ದ. ಕೊನೆ ದಿವಸ ಹೇಳ್ತಾನೆ, ಇಲ್ಲ ಇವತ್ತು ನೀನು ಫಸ್ಟ್ ಇಳಿ ಅಂತ. ಯಾಕೆ ಅಂತ ಕೇಳ್ತಾನೆ. ಇಲ್ಲ, ನೀನು ಫಸ್ಟ್ ಇಳಿ ಅಂತ ಹೇಳ್ತಾನೆ. ಅರ್ಜುನ ಇಳಿತಾನೆ. ಯಾವಾಗ ಕೊನೆಯಲ್ಲಿ ಕೃಷ್ಣ ಇಳಿದನೋ, ಇಳಿದ ತಕ್ಷಣ ಏನಾಗುತ್ತೆ? ಸಮಗ್ರ ರಥ ಬೂದಿಯಾಗಿ ಹೋಗಿಬಿಡುತ್ತೆ. ಯಾಕೆ ಅಂದರೆ ಅಷ್ಟು ದಿವಸಗಳ ಕಾಲ ಅಂತಹ ಯಾವ ದೊಡ್ಡ ದೊಡ್ಡ ಅತಿರಥ ಮಹಾರಥರು, ಕರ್ಣ, ಭೀಷ್ಮ, ದ್ರೋಣ ಮುಂತಾದಂತಹ, ಕೃಪಾಚಾರ್ಯರು, ಶಲ್ಯ, ಅವರು ಪ್ರಯೋಗ ಮಾಡಿದಂತಹ ದೊಡ್ಡ ದೊಡ್ಡ ಅಸ್ತ್ರಗಳು, ಆಗ್ನೇಯಾಸ್ತ್ರ ಮುಂತಾದಂಥ ದೊಡ್ಡ ದೊಡ್ಡ ಅಸ್ತ್ರಗಳು ಎಲ್ಲವೂ ಕೂಡ ಬಿದ್ದು ಆ ರಥದಲ್ಲಿ ಬಿದ್ದುಬಿಟ್ಟಿದ್ದು. ಆದರೆ ಸುಟ್ಟಿದ್ದಿಲ್ಲ. ಯಾಕೆ? ಕೃಷ್ಣನ ಸನ್ನಿಧಾನ ಇತ್ತು. ಕೃಷ್ಣನ ಭಕ್ತನಾದಂತಹ ಆಂಜನೇಯನ ಸನ್ನಿಧಾನ ಇತ್ತು.
ಯಾವಾಗ ಯುದ್ಧ ಮುಗೀತೋ ಕೃಷ್ಣ ಪರಮಾತ್ಮ ಕೆಳಗಡೆ ಇಳಿದ, ಇನ್ನೂ ನನ್ನ ಕೆಲಸವೂ ಕೂಡ ಏನೂ ಇಲ್ಲ ಅಂತ ಆಂಜನೇಯನು ರಥದಿಂದಾಗಿ ಧ್ವಜದಿಂದಾಗಿ ಹೊರಗಡೆ ಹೋಗಿಬಿಟ್ಟ. ತಕ್ಷಣದಲ್ಲಿ ಏನಾಯಿತು, ಸಮಗ್ರ ರಥ ಬೂದಿಯಾಗಿ ಹೋಗಿಬಿಡ್ತು ಎಂಬುದಾಗಿ ತಿಳಿಸ್ತಾರೆ. ಅದಕ್ಕೆ ಮೂಲ ಈ ದ್ರೋಣಾಚಾರ್ಯರ ಮಾತು. ಅವ್ರು ಹೇಳ್ತಾರೆ, ಕೃಷ್ಣ ಇದ್ದಾಗ ಮಾತ್ರ ನಿನ್ನ ಪರಾಕ್ರಮ ಜಗತ್ತಿಗೆ ಉಪಕಾರಿಯಾಗತ್ತೆ, ಇಲ್ಲದೆ ಹೋದರೆ ನಿನ್ನ ಪರಾಕ್ರಮ ಎಷ್ಟಿದ್ದರೂ ಕೂಡ ವ್ಯರ್ಥ. ಹಾಗಾಗಿ ನೀನು ಜನ್ಮ ಪೂರ್ತಿ ಏನಾಗಿರಬೇಕು, ಕೃಷ್ಣನ ದೊಡ್ಡ ಭಕ್ತನಾಗಿರಬೇಕು ಎಂಬುದಾಗಿ ಉಪದೇಶ ಮಾಡ್ತಾರೆ. ಅದೇ ರೀತಿಯಾಗಿ ಅರ್ಜುನನು ಕೂಡ ಕೃಷ್ಣನ ಮೇಲೆ ಅದೇ ರೀತಿಯಾದ ಭಕ್ತಿ, ಅವಿಚ್ಛಿನ್ನವಾದಂಥ ಭಕ್ತಿಯನ್ನು ಮಾಡಿ ಪಾರ್ಥ ಸಖ ಅಂತ ಕೃಷ್ಣನಿಗೆ ಹೆಸರು ಬರುವಂತೆ ಮಾಡ್ತಾನೆ. ಕೃಷ್ಣನ ಭಕ್ತ, ಕೃಷ್ಣನ ಸಖ ಅಂತ ಅರ್ಜುನಿಗೆ ಹೆಸರು ಬಂದದ್ದಲ್ಲ, ಪಾರ್ಥ ಸಖ ಅಂತ ಕೃಷ್ಣನಿಗೆ ಹೆಸರು ಬಂದದ್ದು. ಆ ರೀತಿಯಾಗಿ ಪರಸ್ಪರ ಅವಿಚ್ಛಿನ್ನವಾದಂತಹ ಸ್ನೇಹ ಅದು ಪರಮಾತ್ಮ ಮತ್ತು ಅರ್ಜುನನಲ್ಲಿ ಇತ್ತು. ಈ ರೀತಿಯಾಗಿ ಆಯಿತು. ಮುಂದೆ ಧರ್ಮರಾಜ ಹಸ್ತಿನಾವತಿಯಲ್ಲಿ ಏನಾಗ್ತಾನೆ, ಯುವರಾಜನಾಗಿ ಪಟ್ಟಾಭಿಷೇಕ ಆಗುತ್ತೆ. ಯಾಕಂದರೆ ಅವನು ಹಿರಿಯ, ಎಲ್ಲರಿಗಿಂತಲೂ ಕೂಡ ಹಿರಿಯ. ಹಾಗಾಗಿ ಅವನಿಗೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆಗಿದ್ದೇ ತಡ ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭ ಆಗುತ್ತೆ. ಏನಾದರೂ ಮಾಡಿ ಇವರನ್ನು ಊರಿನಲ್ಲಿ ಇವರಿದ್ದರೆ ನಮಗೆ ಕಷ್ಟ, ಇವರನ್ನು ಸಾಯಿಸಿ ಬಿಡಬೇಕು, ಇಲ್ಲ ಊರು ಬಿಟ್ಟು ಹೊರಗೆ ಕಳಿಸ್ಬೇಕು, ಎರಡೇ ಆಪ್ಷನ್ ಎಂಬುದಾಗಿ ತೀರ್ಮಾನ ಮಾಡ್ತಾನೆ. ಆದರೆ ದುರ್ಯೋಧನಿಗೆ ಸ್ವಲ್ಪ ಬುದ್ಧಿ ಕಡಿಮೆ, ಏನು ಮಾಡಬೇಕಂತ ಗೊತ್ತಿರೋದಿಲ್ಲ. ಏನಾದರೂ ಮಾಡಿರೋದು ಹೊರಗೆ ಕಳಿಸ್ಬೇಕು, ಸಾಯಿಸ್ಬೇಕಂತ ಗೊತ್ತಿರುತ್ತೆ, ಹೇಗೆ ಸಾಯಿಸಬೇಕು, ಹೇಗೆ ಹೊರಗೆ ಕಳಿಸ್ಬೇಕಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ತನ್ನ ಸೋದರ ಮಾವನಾದಂತಹ ಶಕುನಿ ಹತ್ರ ಕೇಳ್ತಾನೆ ಅಂತೆ. ಶಕುನಿ ನಿಮಗೆಲ್ಲ ಗೊತ್ತಿರುವಂತೆ ಕೆಟ್ಟ ಬುದ್ಧಿಯ ವ್ಯಕ್ತಿ. ಅವನೇನು ಮಾಡ್ತಾನೆ, ಇನ್ನೊಬ್ಬರನ್ನು ಕರೆಸ್ತಾನೆ. ಅವನು ಕಣಿಕ ಅಂತ. ಇವತ್ತು ನಾವೇನು ಕಣಿಕ ನೀತಿ ಅಂತ ಕೇಳ್ತೇವೆ, ಅಂದರೆ ಕೆಟ್ಟ ನೀತಿ, ರಾಜಕೀಯದ ಕೆಟ್ಟ ನೀತಿ. ಅದನ್ನು ಶುರು ಮಾಡಿದವನು ಕಣಿಂಕ ಅಂತ. ಆ ಕಣಿಂಕನನ್ನು ಕರೆಸ್ತಾರೆ ಅಂತೆ. ಕಣಿಂಕನನ್ನು ಕರೆಸಿ ಕೇಳಲಿಕ್ಕೆ ಶುರು ಮಾಡ್ತಾನೆ ದುರ್ಯೋಧನ. ನಾನು ಪಾಂಡವರನ್ನು ಸೋಲಿಸಿ ಅವರ ಸ್ಥಾನದಲ್ಲಿ ಕುಳಿತುಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಎಲ್ಲವನ್ನು ಕೂಡ ಹೇಳು ಕಣಿಕ ಎಂಬುದಾಗಿ ಹೇಳ್ತಾನೆ. ಆವಾಗ ಕಣಿಕ ಒಬ್ಬ ರಾಜಕಾರಣಿಯಾದಂಥವನು ತನ್ನ ಅಧಿಕಾರವನ್ನು ಪಡೆಯಲಿಕ್ಕೆ ಯಾವ ಯಾವ ರೀತಿಯಾದ ಮಟ್ಟಕ್ಕೆ ಇಳಿತಾನೋ ಅದೆಲ್ಲವನ್ನು ಕೂಡ 5000 ವರ್ಷಗಳ ಹಿಂದೆಯೇ ಹೇಳಿಬಿಟ್ಟಿದ್ದ. ಅವನು ಹೇಳ್ತಾನೆ, ರಾಜಕೀಯದಲ್ಲಿ ಪ್ರಧಾನವಾದದ್ದು ಯಾವುದು ಅಂತ ಹೇಳಿದ್ರೆ ತಂತ್ರಗಾರಿಕೆ, ಬುದ್ಧಿವಂತಿಕೆ. ಯಾವ ಕ್ಷಣದಲ್ಲಿ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿ ಬಣ್ಣ ಬದಲು ಮಾಡಬೇಕು ಅಂತ ಅದು ಪ್ರಧಾನವಾದದ್ದು. ಹಾಗಾಗಿ ನೀನೇನು ಮಾಡಬೇಕು, ಮೊದಲು ಶತ್ರುವನ್ನು ಕೂಡ ಹೊಗಳಬೇಕಂತೆ. ಶತ್ರುವನ್ನು ಹೊಗಳಿ 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 ಅಟ್ಟಕ್ಕೇರಿಸಿದ ತಕ್ಷಣ ಅವನನ್ನು ಕೆಳಗಡೆ ಬೀಳಿಸು. ಇದು ಪ್ರಧಾನವಾದದ್ದು. ಶತ್ರುಗಳೊಟ್ಟಿಗೆ ನೀವು ದ್ವೇಷ ಮಾಡಬೇಡ, ಎದುರಿಗೆ ಕಾಣಿಸುವಂತೆ. ಎದುರಿಗೆ ಕಾಣಿಸಬೇಕಾದ ಅವ್ರ ಜೊತೆ ಪ್ರೀತಿಯಿಂದನೇ ಇರು. ಆದರೆ ಯಾವಾಗ ಮೇಲೆ ಏರ್ತಾರೋ ಆವಾಗ ಅವರನ್ನು ಹೊಡೆದು ಕೆಳಗಡೆ ಬೀಳಿಸು ಎಂಬುದಾಗಿ ಹೇಳ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇದ್ದರೆ ಸುತ್ತಮುತ್ತಲಿನ ವ್ಯಕ್ತಿಗಳು ಮಾಡುವಂಥ ಕೆಲಸದಿಂದ ಏನು ಬರುತ್ತೆ, ನಮಗೆ ಸಿಟ್ಟು ಬರುತ್ತೆ. ರಾಜಕಾರಣಿಗಳಿಗೆ ಸಿಟ್ಟು ಬಂದೇ ಬರುತ್ತೆ, ಸಹಜ. ಮನುಷ್ಯರಂತಹ ವ್ಯಕ್ತಿಗೆ ಸಿಟ್ಟು ಬರೋದು ಸಹಜ. ಅದಕ್ಕೆ ಕಣಿಂಕ ಹೇಳ್ತಾನೆ, ದುರ್ಯೋಧನ ನಿನಗೆ ಸಿಟ್ಟು ಬಂದೇ ಬರುತ್ತೆ ಅನೇಕ ಸಂದರ್ಭದಲ್ಲಿ. ಸಿಟ್ಟು ಬಂದರೂ ಕೂಡ ಸಿಟ್ಟು ಬರದೇ ಇರುವಂತೆ ನೀನು ಇರಬೇಕು. ಯಾಕೆ ಅಂತ ಹೇಳಿದ್ರೆ, ಸಿಟ್ಟು ಮಾಡಿಕೊಂಡು ಬಿಟ್ಟರೆ ಸುತ್ತಮುತ್ತಲಿನ ಜನ ನಿನ್ನ ಮೇಲೆ ನಂಬಿಕೆ ಇಡೋದಿಲ್ಲ. ಹಾಗಾಗಿ ಬಂದರೂ ಕೂಡ ನೀನು ಇರಬೇಕು. ನಗ್ನಗ್ತಾನೆ ನಮ್ಮ ಮುಂದೆ ಇರುವಂಥವರ ಬೆನ್ನಿಗೆ ಚೂರಿಯನ್ನು ಹಾಕಬೇಕು. ಇದೇ ರಾಜಕಾರಣದ ನೀತಿ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಪ್ರಧಾನವಾದಂಥ ಅಂಶವನ್ನು ಹೇಳ್ತಾನೆ. ಇವತ್ತು ಅನೇಕ ಜನ ರಾಜಕಾರಣಿಗಳು ಮಾಡುವಂಥ ಕೆಲಸವೇನೆ ಏನು ಅಂದರೆ, ಈ ಧರ್ಮ, ದೇವರು, ಭಕ್ತಿ, ನೀನು ನಂಬಲಿಕ್ಕೆ ಹೋಗಬೇಡ ಅಂತ. ದುರ್ಯೋಧನ, ನೀನು ಯಾವುದನ್ನು ನಂಬೇಡ. ಧರ್ಮ, ಸನ್ಯಾಸಿಗಳು, ಯತಿ, ಈ ಅಧರ್ಮ, ಜ್ಞಾನ, ಭಕ್ತಿ, ವೈರಾಗ್ಯ, ಇದು ಯಾವುದನ್ನು ಕೂಡ ನೀನು ನಂಬಬೇಡ. ಹಾಗಂತ ನಿನ್ನ ಎದುರುಗಡೆ ಯಾರೇ ಸಜ್ಜನರು, ದೇವರ ಭಕ್ತರು, ಸನ್ಯಾಸಿಗಳು ಬಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಕಾಲನ್ನು ಗಟ್ಟಿಯಾಗಿ 5 ನಿಮಿಷ ಹಿಡ್ಕೊಳ್ಕೊ. ಯಾಕೆ ಅಂದರೆ ಸುತ್ತಮುತ್ತಲಿರುವಂಥ ಜನರಿಗೆ ನಿನ್ನ ಮೇಲೆ ನಂಬಿಕೆ ಬರಬೇಕು ಅಂತ. ನಮ್ಮ ರಾಜ ಭಾರಿ ದೊಡ್ಡ ದೈವಭಕ್ತ, ಹಾಗೆ ಹೀಗೆ ನಿನ್ನ ಮೇಲೆ ನಂಬಿಕೆ ಬರಬೇಕು. ಹಾಗಾಗಿ ಅಂತರಂಗದಲ್ಲಿ ಒಳಗಡೆ ಭಕ್ತಿ ಸರ್ವಥಾ ಬೇಡ. ಎದುರುಗಡೆ ವ್ಯಕ್ತಿಗಳು ಬಂದಾಗ ಗಟ್ಟಿಯಾಗಿ ಕಾಲು ಹಿಡಿದುಕೋ, ಅವರಿಗೆ ಪಾದಪೂಜೆ ಮಾಡು, ನಿನ್ನ ಮನೆಗೆ ಕಳಿಸ್ಕೋ, ಎಲ್ಲವನ್ನೂ ಕೂಡ ಮಾಡು. ಆದರೆ ಇದೆಲ್ಲವೂ ಕೂಡ
ಕೇವಲ ಪ್ರದರ್ಶನಕ್ಕಾಗಿ. ಯಾಕೆ? ನಮ್ಮ ರಾಜ ಭಾರಿ ದೊಡ್ಡ ಧರ್ಮಿಷ್ಠ ಅಂತ ಇವರಿಗೆಲ್ಲ ಅನಿಸ್ಬೇಕು ಅಂತ. ಹಾಗಾಗಿ ಇದನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಇವತ್ತು ನಾವು ನೋಡೋದು ಅದನ್ನೇ. ಚುನಾವಣೆ ಹತ್ತಿರ ಬಂದ ತಕ್ಷಣ ಏನು ಮಾಡ್ತಾರೆ? ಎಲ್ಲರೂ ಕೂಡ ದೇವಸ್ಥಾನಕ್ಕೂ ಹೋಗ್ತಾರೆ, ಚರ್ಚ್ಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ಟೋಪಿನ ಹಾಕೊಳ್ತಾರೆ, ಎಲ್ಲವನ್ನು ಕೂಡ ಮಾಡ್ತಾರೆ. ಮಾಡೋದು ಎಲ್ಲಿ ತನಕ? ಚುನಾವಣೆಯಲ್ಲಿ ಗೆಲ್ಲುವ ತನಕ ಮಾತ್ರ. ಗೆದ್ದ ನಂತರ ಯಾವ ದೇವಸ್ಥಾನದ ಅಭಿವೃದ್ಧಿ ಇಲ್ಲ, ಯಾವುದು ಕೂಡ ಇಲ್ಲ. ಹೀಗೆ ಇದೆಲ್ಲದಕ್ಕೂ ಮೂಲ ಆ ಕಳಿಂಕ ನೀತಿ, ಶಕುನಿಯ ಸ್ನೇಹಿತ ಮಾಡಿದಂತಹ ಕಳಿಂಕ ನೀತಿ. ಅದೇ ರೀತಿ ಇನ್ನೊಂದು ಅನೇಕ ಅಂಶಗಳನ್ನು ಹೇಳ್ತಾನೆ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ಪ್ರಾಮಾಣಿಕನಾಗಿ ಇರಬಾರ್ದು ಅಂತ. ಪ್ರಾಮಾಣಿಕನಾಗಿದ್ದರೆ ರಾಜಕಾರಣದಲ್ಲಿ ಬೆಲೆ ಇರೋದಿಲ್ಲ, ಹಾಗೆ ಹೀಗೆ ಅಂತ ಯಾರಿಗೂ ಕೂಡ ಏನು ಬೇಕಾದರೂ ಕೂಡ ಮಾಡಬಾರ್ದು. ಮೋಸ ಮಾಡು, ಬೆನ್ನಿಗೆ ಚೂರಿ ಹಾಕು, ಇನ್ನು ಬೇಕು ಅಂತ ಹೇಳಿ ಹೋಮ ಮಾಡು, ಹೋಮ ಮಾಡಬಾರ್ದು ಅಂತ ಹೊರಗಡೆ ಉಪದೇಶ ಮಾಡು, ಆದರೆ ನೀನು ಮಾತ್ರ ಹೋಮ ಮಾಡು, ಹೀಗೆ ಏನು ಬೇಕಾದರೂ ಕೂಡ ಮಾಡು ಅಂತ ಹೇಳ್ತಾನೆ. ಕೊನೆಗೆ ಕೌಪೀನ ಧರಿಸುವಂತಹ ಪರಿಸ್ಥಿತಿ ಬಂದರೂ ಕೂಡ ನೀನೇನು ನಾಚಿಕೆ ಪಡೆದಂತೆ ಕೌಪೀನ ಧಾರಣೆ ಮಾಡು, ಅದರಿಂದಾಗಿ ಪ್ರಜೆಗಳಿಗೆ ನಿನ್ನ ಮೇಲೆ ಅನುಕಂಪ ಬರುತ್ತೆ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಅನೇಕ ರೀತಿಯಂಥ ಉಪದೇಶಗಳನ್ನು ಮಾಡ್ತಾನೆ. ಇಷ್ಟೆಲ್ಲ ಉಪದೇಶವನ್ನು ಮಾಡಿ ಕೊನೆಗೆ ಒಂದು ಕಥೆಯನ್ನು ಹೇಳ್ತಾನೆ ಕಣಿಂಕ. ಏನಂದರೆ, ಶೃಣುರಾಜನ್ ಯಥಾವೃತ್ತಂ ವನೆ ವಸತಿ ಜಂಬುಕಃ ಸಖಾಯಸ್ತಸ್ಯ ವ್ಯಾಘ್ರಶ್ಚ ವೃಕೋ ನಕುಲ ಮೂಷಿಕವು ಅಂತ 5 ಪ್ರಾಣಿಗಳ ಕಥೆಯನ್ನು ಆ ಕಣಿಂಕ ಅವನಿಗೆ ಹೇಳ್ತಾನೆ. ಯಾವ ರೀತಿ ಮೋಸ ಮಾಡಬೇಕು ಜನರಿಗೆ ಅಂತ. ಒಂದು ನರಿ ಇರುತ್ತೆ ಕಾಡಿನಲ್ಲಿ. ಆ ನರಿಗೆ 4 ಜನ ಸ್ನೇಹಿತರು ಅಂತೆ. ಒಂದು ಹುಲಿ, ಒಂದು ತೋಳ, ಒಂದು ಇಲಿ, ಮತ್ತೊಂದು ಮುಂಗುಸಿ. ಈ 4 ಜನ ಸ್ನೇಹಿತರು ಆ ನರಿಗೆ. ಹೀಗೆ 5 ಜನ ಇರ್ತಾರೆ. ಆ ನರಿ 4 ಜನ ಜೊತೆನೂ ಚೆನ್ನಾಗಿರ್ತಾ ಇತ್ತು ಅಂತೆ. ಒಟ್ಟಿಗೆ ಬೇಟೆಯಾಡೋದು, ಬೇಟೆಯಾಡೋದನ್ನು ಸ್ವೀಕಾರ ಮಾಡೋದು, ಹೀಗೆ ಪ್ರತಿಯೊಬ್ಬರು ಕೂಡ 5 ಜನ ಒಟ್ಟಿಗೆ ಒಳ್ಳೆಯ ಸ್ನೇಹದಿಂದ ಇರ್ತಾ ಇದ್ದರು. ಒಂದು ದಿನ ಏನಾಯಿತು, ಎಷ್ಟು ಬೇಟೆಯಾಡಿದರೂ ಕೂಡ ಆಹಾರವೇ ಸಿಗಲಿಲ್ಲ ಅಂತ. ಯಾರಿಗೂ ಸಿಗಲಿಲ್ಲ. ಇಲಿಗೂ ಸಿಗಲಿಲ್ಲ, ಹುಲಿಗೂ ಸಿಗಲಿಲ್ಲ, ತೋಳಕ್ಕೂ ಸಿಗಲಿಲ್ಲ, ಮುಂಗುಸಿಗೂ ಸಿಗಲಿಲ್ಲ, ಕೊನೆಗೆ ನರಿಗೂ ಸಿಗಲಿಲ್ಲ ಅಂತೆ. ಆವಾಗ ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡ್ತಾರೆ, ಇವತ್ತಾಗಿದ್ದಾಗಲಿ 5 ಜನ ಸೇರಿಕೊಂಡು ಒಂದು ದೊಡ್ಡ ಬೇಟೆ ಆಡೋಣ ಅಂತ. ಯಾವುದನ್ನು ಬೇಟೆ ಆಡೋಣ? ಇಲಿ ಹೇಳುತ್ತೆ ಸಿಂಹವನ್ನು ಬೇಟೆ ಆಡೋಣ ಅಂತ. ಹೌದಾ, ಸರಿ, ಬೇಟೆ ಆಡೋದು ಒಪ್ಕೊಳ್ತಾರೆ. ಹೇಗೆ ಮಾಡೋದು ಅಂತ. ಆವಾಗ ಇಲಿ ಹೇಳುತ್ತೆ, ನನಗೆ ದೇವರು ಒಳ್ಳೆ ಹಲ್ಲು ಕೊಟ್ಟಿದ್ದಾನೆ, ಹಾಗೆ ನಾನು ರಾತ್ರಿ ಸಿಂಹ ಮಲಗಿದ್ದಾಗ ಹೋಗಿ ಆ ಸಿಂಹದ 4 ಕಾಲನ್ನು ಕಚ್ಚಿ ಹಾಕಿಬಿಡ್ತೇನೆ, ಕಾಲಿನಲ್ಲಿ ಶಕ್ತಿ ಇಲ್ಲದಂತೆ ಮಾಡಿಬಿಡ್ತೇನೆ. ಆವಾಗ ನೀವು ಬೆಳಗ್ಗೆ ಹೋಗಿ ಆರಾಮಾಗಿ ಬೇಟೆ ಆಡ್ಬೋದು. ಯಾಕೆ? ಸಿಂಹಕ್ಕೆ ಓಡಲಿಕ್ಕೆ ಆಗೋದಿಲ್ಲ, ಕಾಲು ಕಚ್ಚಿಬಿಟ್ಬಿಡ್ತೇನೆ ನಾನು ಅಂತ. ಹೌದಾ, ಸರಿ ಅಂತ ಹೇಳುತ್ತೆ. ಇಲಿ ಹೋಗುತ್ತೆ, ರಾತ್ರಿ ಸಿಂಹ ಮಲಗಿಕೊಂಡಾಗ ಅದರ 4 ಕಾಲನ್ನು ಕಚ್ಚಿ ಹಾಕಿಬಿಡುತ್ತೆ. ಮರುದಿನ ಬೆಳಗ್ಗೆ ಏನಾಗುತ್ತೆ, 4 ಪ್ರಾಣಿಗಳು ಎಲ್ಲ ಯಾವ ಹುಲಿ, ತೋಳ, ಮುಂಗುಸಿ, ನರಿ 4 ಪ್ರಾಣಿ ಸೇರಿಕೊಂಡು ಏನು ಮಾಡ್ತವೆ, ಆ ಸಿಂಹವನ್ನು ಕೊಂದು ಹಾಕಿಬಿಡ್ತವೆ. ಹುಲಿ ಅಂತೂ ಒಳ್ಳೆ ಬಲಿಷ್ಠವಾದಂಥ ಪ್ರಾಣಿ, ಏನೇ ಸಿಂಹದ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸರಿಸಮಾನವಾದಂತಹ ಪ್ರಾಣಿ. ಹೀಗೆ ಕೊಂದು ಹಾಕಿಬಿಡುತ್ತೆ. ಕೊಂದು ಹಾಕಿದಾಗ ಏನಾಗುತ್ತೆ, ಸಿಂಹದ ಮಾಂಸ ಒಳ್ಳೆಯ ಮಾಂಸ ಊಟ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ಆವಾಗ ನರಿ ಆಲೋಚನೆ ಮಾಡುತ್ತೆ ಅಂತೆ, ಈ 4 ಜನರಿಗೆ ಯಾಕೆ ನಾನು ಮಾಂಸ ಕೊಡಬೇಕು? ತಲೆ ಓಡಿಸಿದ್ಯಾರು? ನಾನು. ಹಾಗಾಗಿ ಇವರಿಗೆ ಮಾಂಸ ಕೊಡೋದೇ ಬೇಡ, ನಾನೊಬ್ಬನೇ ತಿನ್ನಬೇಕು ಅಂತ ತೀರ್ಮಾನ ಮಾಡುತ್ತೆ ಅಂತೆ. ಆವಾಗ ಹೇಳುತ್ತೆ, ಅಲ್ಲ, ಇದು ಹುಲಿ ಮುಂತ ಪ್ರಾಣಿಗಳೇ, ನಿಮ್ಮ ಮೈ ತುಂಬ ರಕ್ತ ಅಂಟ್ಕೊಂಡ್ಬಿಟ್ಟಿದೆ. ಯಾಕೆ? ಈ ಸಿಂಹವನ್ನು ಬೇಟೆಯಾಡಿ ನಿಮ್ಮ ಮೈಗೆಲ್ಲ ರಕ್ತ ಅಂಟ್ಕೊಂಡ್ಬಿಟ್ಟಿದೆ. ಹಾಗಾಗಿ ಬೇಗ ಇಲ್ಲೇ ನದಿ ಇದೆ, ನದಿಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಅಲ್ಲಿಯ ತನಕ ನಾನು ಮಾಂಸ ಕಾಯ್ತಾ ಇರ್ತೇನೆ. ಯಾಕೆಂದರೆ ಕೆಟ್ಟ ಕೆಟ್ಟ ಪ್ರಾಣಿ ಪಕ್ಷಿಗಳೆಲ್ಲ ಇವೆ. 5 ಜನ ಹೋಗಿಬಿಟ್ರೆ ಏನಾಗುತ್ತೆ, ಸಿಂಹದ ಮಾಂಸ ನಮಗೆ ಸಿಗೋದೇ ಇಲ್ಲ. ಹಾಗಾಗಿ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಅಲ್ಲಿ ತನಕ ನಾನು ಕಾಯ್ತಾ ಇರ್ತೇನೆ, ಆಮೇಲೆ ನೀವು ಕಾಯ್ತಾ ಇರಿ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೇನೆ ಅಂತ. ಸರಿ ಅಂತ ಎಲ್ಲ ಪ್ರಾಣಿಗಳು ಪಾಪ ನಂಬ್ಕೊಂಡು ಹೋಗ್ತವೆ ಅಂತೆ. ನಂಬ್ಕೊಂಡು ಹೋಗ್ತವೆ. ಆವಾಗ ಹುಲಿಗೆ ಆತುರ ಜಾಸ್ತಿ, ಯಾಕೆ ತಾನೇ ಬೇಟೆಯಾಡಿದ್ದು. ಹಾಗಾಗಿ ತಾನು ಒಂದು ಮುಳುಗು ಹಾಕಿ ಬಂದುಬಿಡುತ್ತೆ ಅಂತೆ. ಬಂದು ಆಯಿತು ನನಗೆ ಮಾಂಸ ಕೊಡು ಅಂತ ಕೇಳುತ್ತೆ. ಆ ಸಂದರ್ಭದಲ್ಲಿ ನರಿ ಬೇಸರ ಮಾಡ್ಕೊಂಡಿರುತ್ತೆ ಅಂತೆ. ಯಾಕೆ? ಒಳ್ಳೆಯ ಮಾಂಸ ಸಿಕ್ಕಿದೆ, ಅದರಲ್ಲೂ ಕಾಡಿನ ರಾಜನ ಮಾಂಸ, ಯಾಕೆ ಇಷ್ಟು ಬೇಸರ ಆಗಿದ್ದೀಯಾ ಅಂತ. ಅದಕ್ಕೆ ನರಿ ಹೇಳುತ್ತೆ, ಇಲ್ಲ, ಇಲಿ ತುಂಬ ಅಹಂಕಾರದ ಮಾತಾಡಿಬಿಟ್ಟು ಅದಕ್ಕೆ ನನಗೆ ಬೇಸರ ಆಗಿದೆ ಅಂತ. ಏನು ಮಾತಾಡಿತು ಅಂತ ಅದಕ್ಕೆ ಹೇಳುತ್ತೆ, ಇವತ್ತು ಹುಲಿ ಏನು ಮಾಡಿದೆ, ಸಿಂಹವನ್ನು ಸಂಹಾರ ಮಾಡಿದೆ, ಸಿಂಹವನ್ನು ಕೊಂದಿದೆ.
ಹುಲಿ ಸಿಂಹವನ್ನು ಕೊಲ್ಲಿಕ್ಕೆ ಪ್ರಧಾನ ಕಾರಣ ಯಾರು? ಈ ಇಲಿ. ನಾನು ಕಾರಣ. ನಾನು ಒಂದು ವೇಳೆ ಇದನ್ನು ಕಾಲನ್ನು ಕಚ್ಚದೇ ಹೋಗಿದ್ದರೆ ಹುಲಿಗೆ ಕೊಲ್ಲಿಕ್ಕೆ ಆಗ್ತಾನೇ ಇದ್ದಿಲ್ಲ. ಹಾಗಾಗಿ ಪಾಪ ಕೊಂದಿದ್ದು ನೀನು, ಅಹಂಕಾರ ಪಟ್ಟಿದ್ಯಾರು? ಆ ಇಲಿ. ಹಾಗಾಗಿ ನನಗೆ ತುಂಬ ತುತ್ತು ಗಂಟ್ಲಿಗೆ ಇಳಿತಾ ಇಲ್ಲ ಅಂತ ನಾಟಕದ ಮಾತಾಡಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಸಿಟ್ಟು ಜಾಸ್ತಿ, ಸ್ವಾಭಿಮಾನ ಜಾಸ್ತಿ. ಯಾರೋ ಬೇಟೆಯಾಡಿದ್ರೆ ಬಂದು ತಿನ್ನೋದಿಲ್ಲ, ತಾವೇ ಬೇಟೆಯಾಡಿದ್ರೆ ತಿಂತಾವೆ ಹೋಗಿ. ಆವಾಗ ಹುಲಿ ತೀರ್ಮಾನ ಮಾಡುತ್ತೆ, ಯಾವುದೋ ಒಂದು ಸಾಮಾನ್ಯ ಇಲಿ ಮಾಡಿದಂತಹ ಉಪಕಾರಕ್ಕೆ ಈ ಮಾಂಸ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಇಲಿ ಮಾಡಿದೆಯಲ್ಲ, ಇಲಿನೇ ತಿಂದ್ಕೊಂಡ್ಬಿಡ್ಲಿ, ನನಗೆ ಈ ಬೇಟೆನೇ ಬೇಡ, ಈ ಮಾಂಸವೇ ಬೇಡ ಅಂತ ಹುಲಿ ಏನು ಮಾಡಿಬಿಡುತ್ತೆ, ನಾನು ನನ್ನ ಶಕ್ತಿಯಿಂದ ನಾನೇ ಏಕಾಂಗಿಯಾಗಿ ಬೇಟೆಯಾಡಿ ಮಾಂಸ ತಿಂತೇನೆ ಅಂತ ಹೋಗಿಬಿಡುತ್ತೆ ಅಂತ. ಒಬ್ಬರು ಹೋದರು, ಇನ್ನೂ ಉಳಿದಿರೋದು 3 ಜನ. ಸ್ವಲ್ಪ ಹೊತ್ತಾದ ನಂತರ ತೋಳ ಬರುತ್ತೆ. ತೋಳ ಬಂದಾಗ ಇಲಿ ಯಾವುದು ನರಿ ಜೋರಾಗಿ ನಡುಗ್ತಾ ಇರುತ್ತೆ ಅಂತೆ. ಆಶ್ಚರ್ಯಕ್ಕಿದೆ, ಯಾಕೆ ನಡುಗ್ತಾ ಇದೆ ನರಿ ಅಂತ, ಚಳಿ ಇಲ್ಲ ಏನಿಲ್ಲ, ಯಾಕೆ ನಡುಗ್ತಾ ಇದೆ ಅಂತ. ಆವಾಗ ಕೇಳುತ್ತೆ, ಇಲ್ಲ ಹುಲಿ ನಾವೇನೋ ನಮ್ಮ ಗೆಳೆಯ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ, ಆದರೆ ಹುಲಿ ಏನು ಮಾಡಿತು, ಸ್ವಲ್ಪ ಹೊತ್ತು ಮುಂಚೆ ಬಂದಿತ್ತು, ಬಂದು ಹೇಳಿತು ಸಿಂಹವನ್ನು ಕೊಂದಿದ್ದ್ಯಾರು? ನಾನು ಕೊಂದಿದ್ದೇನೆ. ಹಾಗಾಗಿ ಈ ಮಾಂಸ ನನಗೆ ಸೇರಬೇಕಾಗಿದ್ದು, ನನಗಿನ್ನೂ 5 ಜನ ಅಣ್ಣತಮ್ಮಂದರು ಇದ್ದಾರೆ, ಹುಲಿ ನನ್ನ ಅಣ್ಣತಮ್ಮಂದರಿದ್ದಾರೆ, ಅವ್ರನ್ನ ಕರೆದುಕೊಂಡು ಬರ್ತೇನೆ, ಅಲ್ಲಿ ತನಕ ಯಾರೂ ಕೂಡ ಈ ಮಾಂಸವನ್ನು ಮುಟ್ಟಬಾರದು ಎಂಬುದಾಗಿ ಹೇಳಿ ಹೋಗಿದೆ. ನಾನು ಕಾಯ್ಲಿಕ್ಕೆ ಹೇಳಿದೆ, ಅದಕ್ಕೆ ನನಗೆ ನಡುಕ ಉಂಟಾಗ್ತಿದೆ ಅಂತ. ಆವಾಗ ಯಾವ ತೋಳ ಹೆದರುತ್ತೆ, ಒಂದು ಹುಲಿನ ಹೆದರ್ಸೋದೇ ಕಷ್ಟ, 5-6 ಜನ ಹುಲಿಗಳು ಬಂದುಬಿಟ್ರೆ ನನ್ನನ್ನು ಕೊಂದು ಬಿಡ್ತಾವೆ ಅಂತ, ನನಗೆ ಈ ಮಾಂಸದ ಕಥೆನೇ ಬೇಡ ಅಂತ ಅದು ಹೊಡೋಗ್ಬಿಡುತ್ತೆ ಅಂತ. ಹೀಗೆ 2 ಪ್ರಾಣಿಗಳು ಹೋದು, ಕೊನೆಗೆ ಉಳಿದದ್ದು ಸಣ್ಣ ಇಲಿ. ಆವಾಗ ಮುಂಗ್ಸಿ ಬರುತ್ತೆ. ನೆಕ್ಸ್ಟ್ ಮುಂಗ್ಸಿ ಬರುತ್ತೆ. ಆವಾಗ ನರಿ ಒಳ್ಳೆ ವೀರಾವೇಶದಲ್ಲಿ ಇರುತ್ತೆ. ಅಂದರೆ ಒಂದು ವೇಳೆ ಯಾರಾದರೂ ನೋಡಿದರೆ ಹುಲಿಯನ್ನು ಸಿಂಹನ್ನೆಲ್ಲ ಇದೇ ಕೊಂದಿದೆ ಅಂತ ಅನ್ಕೊಂಡ್ಬಿಡ್ಬೇಕು, ಆ ರೀತಿ ಒಳ್ಳೆ ವೀರಾವೇಶದಲ್ಲಿ ಇರುತ್ತೆ. ಆವಾಗ ಮುಂಗ್ಸಿ ಕೇಳ್ತಿದ್ದೆ, ಯಾಕೆ ಇಷ್ಟು ದೊಡ್ಡ ಇದು ಜೋರಾಗಿ ಹುರುಪಲ್ಲಿ ಇದೆಯಾ, ಏನಾಯಿತು ಅಂತ. ಆವಾಗ ನರಿ ಹೇಳುತ್ತೆ, ಇಲ್ಲ ನಾನು ಇಷ್ಟು ಹೊತ್ತು ಮಾಂಸ ಕಾಯ್ತಾ ಇದ್ದೆ, ಹುಲಿ ಬಂದು ಏನು ಹೇಳಿತ್ತು, ಮಾಂಸ ನನಗೇ ಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ಕೊಂದಿದ್ದು 5 ಜನ ಕೊಂದಿದ್ದೇವೆ, ಹಾಗಾಗಿ 5 ಜನಕ್ಕೆ ಸಮಾನವಾಗಿ ಸೇರಬೇಕು ಅಂತ ಹೇಳಿದೆ. ಹುಲಿ ನನ್ನ ಜೊತೆ ಜಗಳ ಆಡಿತ್ತು, ಹಾಗಾಗಿ ನಾನು ಹುಲಿಯನ್ನು ಕೊಂದು ಬಿಟ್ಟೆ ಎಂಬುದಾಗಿ ಹೇಳುತ್ತೆ ಅಂತೆ. ಆವಾಗ ತೋಳಕ್ಕೂ ಆಮೇಲೆ ತೋಳ ಬಂತು, ತೋಳವನ್ನು ಕೊಂದು ಬಿಟ್ಟೆ, ಹಾಗಾಗಿ ನೀವು ಬಂದಿದ್ದೀಯಾ, ಇಬ್ಬರು ಸೇರಿ ಮಾಂಸ ತಿನ್ನೋಣ ಬಾ ಅಂತ. ಈ ನರಿ ಸಾಮಾನ್ಯ ನರಿ ಅಲ್ಲ, ಹುಲಿಯನ್ನು ಕೊಂದಿದೆ ಅಂತ ಹೇಳಿ ನನ್ನನ್ನು ಕೊಲ್ಲೋದು ದೊಡ್ಡ ವಿಷಯನೇ ಅಲ್ಲ ಅಂತ ಯಾವ ಮುಂಗುಸಿನೂ ಕೂಡ ಓಡಿ ಹೋಗಿಬಿಡುತ್ತೆ. ಕೊನೆಗೆ ಉಳಿದಿದ್ದು ಯಾವುದು, ಇಲಿ. ಆ ಇಲಿ ಅಂತೂ ಲೆಕ್ಕಕ್ಕೆ ಅದನ್ನು ಓಡಿಸಿ ನರಿ ಏನು ಮಾಡುತ್ತೆ, ಸಮಗ್ರ ಸಿಂಹದ ಮಾಂಸವನ್ನು ತಾನು ಒಂದೇ ತಿಂದುಬಿಡುತ್ತೆ ಅಂತೆ. ಇಷ್ಟೆಲ್ಲ ಕಥೆಯನ್ನು ಹೇಳಿ ಆಯಾ ಕಣಿಂಕ, ಇದರಿಂದ ನಿನಗೇನು ನೀತಿ ಅರ್ಥ ಆಯಿತು ಅಂತ ಹೇಳ್ತಾನೆ. ದುರ್ಯೋಧನ ಹೇಳ್ತಾ, ನನಗೇನೂ ಅರ್ಥ ಆಗಲಿಲ್ಲ ಅಂತ. ಆವಾಗ ಕಣಿಂಕ ಹೇಳ್ತಾನೆ, ನರಿ ಏನು ಮಾಡಿತು, ಕೆಲವೊಬ್ಬರನ್ನು ಹೆದರಿಸಿ ಓಡಿಸಿತು. ಹಾಗೆ ರಾಜಕೀಯದಲ್ಲೂ ಕೂಡ ಕೆಲವೊಬ್ಬರು ಮುಗ್ಧರಿರ್ತಾರೆ, ದುರ್ಬಲರಿರ್ತಾರೆ, ಅವರನ್ನು ಕೇವಲ ಬಾಯಿ ಮಾತಿನಿಂದಾಗಿಯೇ ಹೆದರಿಸಿ ಓಡಿಸಿಬಿಡಬೇಕು. ಕೆಲವೊಬ್ಬರು ಅಷ್ಟು ಈಸಿಯಾಗಿ ಸೋಲೋದಿಲ್ಲ, ಅವರಿಗೆ ನೀನೇ ಮಾಡಬೇಕು, ಸುಳ್ಳು ಹೇಳಬೇಕು, ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಏನು ಮಾಡಬೇಕು, ಅವರಿಗೆ ವಂಚನೆಯನ್ನು ಕೊಡಬೇಕು. ಇಲ್ಲೇ ಮಾಡಿತು, ನರಿ ಸುಳ್ಳು ಹೇಳಿತು, ನಾನು ಹುಲಿಯನ್ನು ಕೊಂದೆ ಹಾಗೆ ಹೀಗೆ ಅಂತ. ಹಾಗೆ ಕೆಲವೊಬ್ಬರಿಗೆ ಸುಳ್ಳು ಹೇಳಬೇಕು. ಇನ್ನೂ ಕೆಲವೊಂದು ಸಲ ನಾವೇ ಹೆದರಿದ್ರೆ ನಟಿಸ್ಬೇಕು ಅಂತೆ, ನಾವೇ ಹೆದರ್ಕೊಂಡಂತೆ ಯಾಕೆ ಮಾಡಬೇಕು. ಇಲ್ಲಿ ಏನಾಗಿತ್ತು, ನರಿ ನಡುತ್ತಾ ಕೂತ್ಕೊಂಡಿತ್ತು, ಇಲ್ಲ ನರಿ ಈ ರೀತಿ ಇದು ಹುಲಿ ಬಂದು ಈ ರೀತಿಯಾಗಿ ಹೇಳಿಬಿಟ್ಟಿದೆ, 5-6 ಜನ ಅಣ್ಣ ತಮ್ಮಂದು ಕರ್ಕೊಂಡು ಬರ್ತೇನೆ ಅಂತ. ಹಾಗಾಗಿ ಕೆಲವೊಂದು ಸಲ ನಾವೇ ಹೆದರಿದವರಂತೆ ನಟಿಸಿ ಇನ್ನೊಬ್ಬರನ್ನು ಅದರಿಂದ ದೂರ ಮಾಡಬೇಕು ಅಂತ. ಏನೋ ಒಂದು ದೊಡ್ಡ ಪ್ರಾಜೆಕ್ಟ್ ಇರುತ್ತೆ, ಉದಾಹರಣೆಗೆ ರಾಜಕೀಯದಲ್ಲಿ, ಅದನ್ನು ಯಾವುದೋ ಒಬ್ಬ 5-6 ಜನ ವ್ಯಕ್ತಿಗಳ ಕಣ್ಣದ್ರ ಮೇಲೆ ಬಿದ್ದಿರುತ್ತೆ. ಆವಾಗ ಯಾರಿಗೆ ಪ್ರಬಲನಾಗಿರ್ತಾನೆ ಅವನು ಹೇಳ್ತಾನೆ, ಇಲ್ಲ ಆ ಪ್ರಾಪರ್ಟಿ ಮೇಲೆ ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಣ್ಣಿದೆ, ಅವ್ರ ಹತ್ರ ಹೋಗೋದು ಬೇಡ ಅಂತ ತಾನು ಹೆದರಿದವನಂತೆ ನಟಿಸಿ ಇನ್ನೊಬ್ಬರಿಗೆ ಹೆದರಿಕೆ ಆಗುವಂತೆ ಮಾಡ್ತಾನೆ. ಆವಾಗ ಎಲ್ಲರೂ ಏನು ಮಾಡ್ತಾರೆ, ಬಿಟ್ಟು ಹೋಗಿಬಿಡ್ತಾರೆ. ತಾನೇನು ಮಾಡ್ತಾರೆ, ತಾನು ಅನುಭವಿಸ್ತಾನೆ. ಹಾಗೆ ಕೆಲವೊಂದು ಸಲ ತಾನು ಹೆದರಿದವನಂತೆ ಆ್ಯಕ್ಟ್ ಮಾಡಿ ಇನ್ನೊಬ್ಬರನ್ನು ಹೆದರಿಸಬೇಕು ಅಂತ. ಹೀಗೆ ನರಿ ಏನು ಮಾಡಿತ್ತು, ಎಲ್ಲ ಪ್ರಾಣಿಗಳಿಗೂ ಮೋಸ ಮಾಡಿ ತಾನೊಬ್ಬನೇ ಮಾಂಸವನ್ನು ಸ್ವೀಕಾರ ಮಾಡಿತು. ಅದೇ ರೀತಿಯಾಗಿ ನೀನು ಕೂಡ ರಾಜನಾಗಿದ್ದೀಯ, ಇನ್ನೊಬ್ಬರಿಗೆ ಮೋಸ ಮಾಡು, ನೀನು ಹೆದರಿದಂತೆ ನಟನೆ ಮಾಡು, ಸುಳ್ಳು ಹೇಳು, ಏನು ಬೇಕಾದರೂ ಮಾಡು,
ಅವಶ್ಯಕತೆ ಬಂದರೆ ನಿನ್ನ ಅಣ್ಣ ತಮ್ಮಂದಿರು ಕೂಡ ಅಂತ ನೋಡದೆ ಅವರನ್ನು ಕೊಂದು ನೀನೇನು ಮಾಡಬೇಕು, ನಿನ್ನ ರಾಜ್ಯವನ್ನು ಅನುಭವಿಸು. ಇದೇ ನಾನು ನಿನಗೆ ಮಾಡ್ತಾ ಇರುವಂತಹ ಕೊನೆಯ ಉಪದೇಶ, ಅಂತಿಮ ಉಪದೇಶ. ಈ ಉಪದೇಶವನ್ನು ನೀನು ಪಾಲನೆ ಮಾಡಿದೀಯಾ ಅಂತ ಹೇಳಿದರೆ ನಿನಗೆ ರಾಜ್ಯ ಸಿಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ನಾನು ಹೇಳಿದಂತಹ ನೀತಿಗಳನ್ನು ನೀನು ಫಾಲೋ ಮಾಡ್ತಾ ಹೋಗು, ನಿನಗೆ ರಾಜ್ಯ ಆರಾಮವಾಗಿ ಸಿಗುತ್ತೆ, ಏನೂ ಚಿಂತೆ ಮಾಡಬೇಡ ಎಂಬುದಾಗಿ ಕಣಿಂಕ ಇಷ್ಟೆಲ್ಲ ಉಪದೇಶಗಳನ್ನು ಮಾಡ್ತಾನೆ. ಇಷ್ಟೆಲ್ಲ ಉಪದೇಶಗಳನ್ನು ಮಾಡ್ತಾ ಇದ್ದಾಗ ದುರ್ಯೋಧನನಿಗೆ ತುಂಬ ಸಂತೋಷ ಆಗುತ್ತೆ. ಅವರು ಮೊದಲು ಧನ್ಯವಾದಗಳನ್ನು ಹೇಳಿದು ಕಣಿಂಕನಿಗಲ್ಲ, ಶಕುನಿಗಂತೆ. ಎಂಥ ಒಳ್ಳೆಯ ಗೆಳೆಯ ನನಗೆ ಪರಿಚಯ ಮಾಡಿಸಿದೀಯ ಅಂತ. ಈ ಕಣಿಂಕನಂತಹ ಗೆಳೆಯ ಗುರು ನನಗೆ ಸಿಗದೇ ಹೋಗಿದ್ದರೆ ನನಗೆ ರಾಜ್ಯವೇ ಸಿಗ್ತಾ ಇರಲಿಲ್ಲ. ಒಳ್ಳೆಯ ಗೆಳೆಯನ ನನಗೆ ಪರಿಚಯ ಮಾಡಿಸಿದೆ, ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿ ಎಂಬುದಾಗಿ ಶಕುನಿಯನ್ನು ಹೊಗಳುತ್ತಾನೆ. ಆ ಕಣಿಂಕನಿಗೂ ಕೂಡ ಕೈತುಂಬ ದುಡ್ಡು, ಬೆಳ್ಳಿ, ಬಂಗಾರ ಎಲ್ಲವನ್ನು ಕೂಡ ಕೊಟ್ಟು ಅವನನ್ನು ತನ್ನ ಮನೆಗೆ ಕಳಿಸ್ತಾನೆ. ಮುಂದೆ ಆ ಕಣಿಂಕ ಉಪದೇಶ ಮಾಡಿದಂತೆ ಯಾವ ಯಾವ ರೀತಿಯಲ್ಲಿ ತಾನು ಮೋಸವನ್ನು ಮಾಡಿ ಪಾಂಡವರಿಗೆ ಅವರ ಜೀವವನ್ನು ತೆಗಿಬೇಕು, ಅವರಿಗೆ ಮೋಸವನ್ನು ಮಾಡಬೇಕು, ಆ ಎಲ್ಲ ಇದರನ್ನು ಕೂಡ ಮುಂದೆ ಅವನು ಪ್ರಯೋಗ ಮಾಡ್ತಾನೆ. ಅಂತಹ ಎಲ್ಲ ರಾಜಕೀಯದ ಕುಯುಕ್ತಿಗಳನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಕೊನೆಯ ದಿನ, 7ನೇ ದಿನ. ಅದೇ ರೀತಿಯಾಗಿ ಮಹಾಭಾರತ ಆದಿಪರ್ವದ ಮಂಗಳ ಮಹೋತ್ಸವ ಇರುತ್ತೆ. ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ 6:30ಗೆ ಸೇರೋಣ ಎಂಬುದಾಗಿ ಕೇಳ್ತಾ ಇದ್ದೀನಿ.